ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ನಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಶ್ವಯುಜ ಮಾಸದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಅದರಲ್ಲೂ ಬಹಳ ವಿಶೇಷವಾಗಿ ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಶಿರಡಿ, ಗಯಾ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ, ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ, ವಾರದ ಮೊದಲನೇ ದಿನ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಬೋದು ಇವತ್ತಿನ ದಿವಸ, ಗುರುಜಿಯವರು ನಮ್ಗೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ಬೋದು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಇನ್ಯಾಕೆ ತಡ, ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಜಾತವೇದಸೆ ಸುನವಾಮ ಸೋಮರಾದೀತೋ ನಿದಹ ದಿವೇದಃ ಸನ ಪರ್ಷದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೆ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸುತರಸೇ ನಮಃ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶದಿರಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರಸಂಚಾರಣೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಜೊತೆಗೆ ಲಕ್ಷ್ಮೀ ಆರಾಧನೆ. ವಾರದ ಮೊದಲನೇ ದಿವಸ ನಾವು ಮಾಡುವಂಥ ಕಾಯಕ, ಯಾವ ಕೆಲಸಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ, ಜೀವನದಲ್ಲಿ ಹಾಕುವಂಥ ಪ್ರತಿ ಹೆಜ್ಜೆಯೂ ಅಮೂಲ್ಯವಾಗಿರಬೇಕು. ಹಾಗೆ ಹಾಕುವ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು. ಅವರ ಧರ್ಮಕ್ಕೆ ಸಂಬಂಧಪಟ್ಟಂಥ ರೀತಿ ನಡೆ ಇರಲಿ, ಆದರೆ ನಾನು ಎಂಬತಕ್ಕಂಥ ಪದ ಬಹಳ ದೂರ ಇರಲಿ. ನಾನು, ನಂದು ಅಥವಾ ನನ್ನಿಂದಲೇ ಎಂಬತಕ್ಕಂತಹ ಪದಕ್ಕೆ ಯಾವತ್ತೂ ಅರ್ಥವಿಲ್ಲ. ಅದು ಆ ಕ್ಷಣಕ್ಕೆ ಮಾತ್ರ. ಮರುಕ್ಷಣ ಅದನ್ನು ಮೀರಿಸುವಂತಹ ಮತ್ತೊಂದು ಮುಂದೆ ಎದುರಾಗ್ಬಿಡುತ್ತೆ. ಹಾಗಾಗಿ ಹಾಕುವ ಹೆಜ್ಜೆನಲ್ಲಿ ನಾನು, ನಂದು, ನನ್ನಿಂದ ಮಾತ್ರ ಸಾಧ್ಯ ಎಂಬತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಖಂಡಿತ ಹೆಚ್ಚಿನ ಯಶಸ್ಸಿರುತ್ತೆ. ಇನ್ನು ಇವತ್ತು ಯಾರೆಲ್ಲ ಉದ್ಯೋಗಕ್ಕಾಗಿ ಅಥವಾ ಕೆಲಸ ಕಾರ್ಯಗಳಿಗಾಗಿ ಅಥವಾ ಈ ಹಿಂದಿನಿಂದ ಸಾಕಷ್ಟು ದಿನಗಳಿಂದ ಪ್ರಯತ್ನಪಟ್ಟರು ಕೆಲಸ ಕಾರ್ಯ ಆಗ್ತಾ ಇಲ್ಲ, ಯಾವ ಕೆಲಸವೂ ಸಹಿತ ಪರಿಪೂರ್ತಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿರೋರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ 1 ಗಂಟೆ 45 ನಿಮಿಷ ಬಹಳ ಒಳ್ಳೆಯ ಸಮಯ, ಒಳ್ಳೆಯ ಕಾಲ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ತಂದುಕೊಳ್ತೀರಿ.
ಕುಟುಂಬದಲ್ಲಿರ್ತಕ್ಕಂಥವರು ಅಣ್ಣ ತಮ್ಮಂದರಾಗಲಿ ಅಕ್ಕ ತಂಗಿಯರಾಗಲಿ ಇಬ್ಬರ ಮಧ್ಯದಲ್ಲೂ ವ್ಯಾಜ್ಯಗಳಾಗುವಂಥ ಪರಿಸ್ಥಿತಿ ಇದೆ. ದಂಪತಿಗಳ ಮಧ್ಯದಲ್ಲಿ ವಿರಸದ ಸನ್ನಿವೇಶ ಎದುರಾಗುತ್ತೆ. ಮನಸ್ಸು ನೆಮ್ಮದಿದಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಯಾವುದೇ ಸಮಸ್ಯೆ ಬರಲಿ, ಸಮಸ್ಯೆ ಹಿಂದೆಲೇ ಒಂದು ಪರಿಹಾರವನ್ನು ಹುಡುಕೋಬೇಕು. ಹಾಗೆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಅಷ್ಟೇ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕ್ದಂಗೆ ಆಗುತ್ತೆ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳು ಸಿಗಬೇಕಾದ್ರೆ ಅದರ ಯೋಗ ಫಲ ಹೇಗಿದೆ ಎಂಬತಕ್ಕಂಥದ್ದನ್ನು ತಿಳ್ಕೊಂಡು ಅದರಲ್ಲಿ ಬರುವಂತಹ ಲಾಭ ನಷ್ಟಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ಸರಿಯಾದ ಒಂದು ಚಿಂತನೆ ಮಾರ್ಗದರ್ಶನದಲ್ಲಿದ್ದರೆ ಅದಕ್ಕೆ ಫಲವನ್ನು ಸಿದ್ಧಿಪಡಿಸ್ಕೋಬೋದು. ನೋಡ್ತಾ ಇದ್ದ ಹಾಗೆ ಗೌರಿ ಗಣಪತಿ ಮುಗೀತು, ನವರಾತ್ರಿ ಮುಗೀತು. ಹಾಗೆ ಇನ್ನೇನು ಆಗೋಯಿಗೂ ಅಂದರೆ ಆಗಮಿಸ್ಬಿಡುತ್ತೆ ದೀಪಾವಳಿ. ಆದರೆ ದೀಪಾವಳಿಗೂ ಮುನ್ನ ನವಂಬರ್ 1 ಬರುತ್ತೆ, ರಾಜ್ಯೋತ್ಸವದ ಕಲರವ, ಕನ್ನಡ ರಾಜ್ಯೋತ್ಸವ. ಕನ್ನಡದ ಕಲರವವನ್ನು ಬರೀ ರಾಜ್ಯದಲ್ಲಿ ಮಾತ್ರವೇ ಅಲ್ಲದಿರ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲೂ ಸಹಿತ ಇದನ್ನು ಆರಾಧಿಸ್ತಾರೆ. ಯಾಕೆಂದರೆ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ, ಎಲ್ಲೆಲ್ಲಿ ಕನ್ನಡದ ನುಡಿಮುತ್ತನ್ನು ಮಾತಾಡುವಂಥವರಿದ್ದಾರೋ, ಎಲ್ಲೆಲ್ಲಿ ಕನ್ನಡದ ನಾಡಿಗಾಗಿ ಅಲ್ಲಿ ಸಂಬಂಧಪಡ್ತಕ್ಕಂಥ ರೀತಿ ಹೋರಾಟಗಳನ್ನು ನಡೆಸ್ತಿದ್ದಾರೋ ಅಂತ ಎಲ್ಲರಿಗೂ ಸಹಿತ ಕನ್ನಡದ ಹಬ್ಬ, ಕನ್ನಡ ರಾಜ್ಯೋತ್ಸವದ ಇನ್ನೇನು ಕಲರವ ಶುರುವಾಗೋದ್ರಿಂದ ಈಗಾಗಲೇ ಅದರ ವ್ಯವಸ್ಥೆಗಳನ್ನು ಹೇಗೆ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ಭರದಿಂದ ಸಾಗಿದೆ. ಹಾಗೆ ಒಂದಷ್ಟು ಜನ ಇವತ್ತಿನ ದಿವಸ, ವಾರದ ಮೊದಲನೇ ದಿವಸ ಬೆಳಗ್ಗೆ ಬೇಗ ಆಫೀಸ್ಗೆ ಹೊರಡಬೇಕು, ಕೆಲಸಕ್ಕೆ ಹೊರಡಬೇಕು, ಉದ್ಯೋಗಕ್ಕೆ ಹೊರಡಬೇಕು, ಈ ಪ್ರಕಾರವಾಗಿರ್ತಕ್ಕಂಥ ಚಿಂತನೆಗಳಿದೆ. ಆ ಚಿಂತನೆಗಳಲ್ಲಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಭಾಳ ಶ್ರಮ ಪಡ್ತಾ ಇದ್ದೀರಿ. ಆದರೆ ಶ್ರಮಪಟ್ಟರೂ ಅದರ ಲಾಭ ಇದೆಯೋ ಇಲ್ವೋ. ಆದರೆ ಶ್ರಮ ಪಡೋದು ಉಂಟು, ಶ್ರಮಪಟ್ಟು ಏನಾದ್ರು ಒಂದು ಸಾಧನೆ ಮಾಡ್ಕೊಳ್ಬೇಕು, ಅದು ಚಿಂತನೆ ಇದೆ. ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ತದನಂತರ ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಯಾರಿಗೆ ಇವತ್ತು ಕೆಲಸದಲ್ಲಿ ಹಿನ್ನಡೆ ಇದೆ, ಪ್ರಾರಂಭಿಕ ಹಂತದಲ್ಲಿ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ನಿಂತಿಂತ ಕೆಲಸ ಮಾಡಬೇಕು, ಈ ಕೆಲಸಕ್ಕೆ ಹೋದರೆ ನನಗೆ ಅನುಕೂಲ ಆಗುತ್ತೆ, ಇದರಿಂದ ನನ್ನ ಜೀವನ ಅಂತ ನೀವು ತಿಳ್ಕೊಳ್ಳೋದಾದರೆ ಅಂತಹ ವ್ಯಕ್ತಿಗಳು ಮೊದಲು ನೀವು ಮಾಡಬೇಕಾದ್ದು ಪೂರ್ವಾಭಿಮುಖವಾಗಿ ನಿಂತು ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಒಂದು ಸ್ಪೂನಷ್ಟು ಹಾಲನ್ನ ಅಂಗೈಯಲ್ಲಿ ಹಾಕ್ಕೊಂಡು 1 ಸ್ಪೂನ್ ಹಾಲನ್ನ ಅಂಗೈಯಲ್ಲಿ ಹಾಕ್ಕೋಬೇಕು. ಅದರ ಮೇಲೆ 2 ಕಡಲೆಕಾಳು ಹಾಕಬೇಕು. 1 ಚಿಟಿಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಗುರುಗ್ರಹವನ್ನು, ಚಂದ್ರಗ್ರಹವನ್ನು, ಸೂರ್ಯನ 3 ಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಪ್ರಾರಂಭಿಕ ಹಂತದಲ್ಲೇ ಬಂದು ಒದಗುವಂಥ ಯಾವುದೇ ಸಮಸ್ಯೆಗಳಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದಲೇ ಹುಡುಕೊಳ್ತೀರಿ. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆರೋಗ್ಯ ವ್ಯತ್ಯಾಸವಾದಾಗ ಪ್ರಾರಂಭದಲ್ಲೇ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾದರೆ ನೋಡಿ, ಅಥವಾ ಯಾವುದೇ ಸಮಸ್ಯೆ ಅಂತ ಆದರೂ ಸಮಸ್ಯೆ 2 ರಿಂದ 3 ದಿವಸ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ತೊಂದರೆಗಳಾಗಲಿ, ಮನಸ್ಸಿಗೆ ಸಂಬಂಧಪಡ್ತಕ್ಕಂಥ ಚಿಂತನೆ ಆಗಲಿ, ಯಾವುದಕ್ಕಾದರೂ ಒಂದು ಪರಿಹಾರ ಇರುತ್ತೆ. ಆದರೆ ಪರಿಹಾರ ಕೆಲವೊಮ್ಮೆ ತಡ ಆಗ್ಬೋದು, ಕೆಲವೊಮ್ಮೆ ಬಹಳ ವೇಗವಾಗಿ ನಡೀಬೋದು. ಆದರೆ ಇವತ್ತಂತೂ ನಿಮ್ಮ ಅದೃಷ್ಟ ಫಲ ಮಧ್ಯಾಹ್ನ 2 ಗಂಟೆಯಿಂದ 4:15 ಅಂದರೆ 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥವ್ರಿಗೆ ಯಾರಿಗೇ ಸಮಸ್ಯೆ ಉಂಟಾದರೂ ಇವತ್ತು ಮಧ್ಯಾಹ್ನ ಈ ಸಮಯದಲ್ಲೇ ಸಮಸ್ಯೆ ಎದುರಾಗುತ್ತೆ. 12 ರಿಂದ 2 ಗಂಟೆ 27 ನಿಮಿಷ ಈ ಸಮಯದವರೆಗೂ ಮಾತ್ರ ಸಮಸ್ಯೆ ಆಗುತ್ತೆ. ಅದಾದಮೇಲೆ ಮಂಜಿನ ಗಡ್ಡೆ ಥರ ಕರಗಿ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರ ಸಿಗ್ತಾ ಹೋಗುತ್ತೆ. ಇನ್ನು ಇವತ್ತು ವಾರದ ಪ್ರಾರಂಭ, ಇವತ್ತಿನ ದಿವಸ ನಿಮ್ಮ ಕುಲದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಶಿವಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶಿವಧ್ಯಾನವನ್ನು ಮಾಡೋಕ್ಕೆ ಹೊರಟಾಗ ತಾವು ಏನು ಮಾಡಬೇಕು, ಭಸ್ಮ ಅಥವಾ ಬಿಲ್ವಪತ್ರೆ, ಸ್ವಾಮಿಗೆ ರುದ್ರಾಕ್ಷಿ ಇಂಥದ್ದನ್ನು ತೆಗೆದುಕೊಂಡು ಕೊಟ್ಟು ಗುರು ಪ್ರಾರ್ಥನೆ ಮಾಡಿ ಅಲ್ಲಿ ಗುರುಗಳ ಆರಾಧನೆ ಮಾಡಿ ಅಥವಾ ಶಿವನ ಸಾನ್ನಿಧ್ಯದಲ್ಲಿ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಂಡು ಏನಾದರೂ ಒಂಚೂರು ನೈವೇದ್ಯವನ್ನು ಭಗವಂತನಿಗೆ ನೈವೇದ್ಯ ಮಾಡಿಸಿ ಹಣ್ಣು ಹಂಪಲುಗಳು ಅಥವಾ ಏನಾದರೂ ಒಂದು ಪದಾರ್ಥವನ್ನು ದೇವರ ನೈವೇದ್ಯ ಆದಮೇಲೆ ಆ ನೈವೇದ್ಯ ಪ್ರಸಾದವನ್ನು ತಾವು ತಮ್ಮ ಕರಹಸ್ತದಲ್ಲಿ 4-6 ಜನಕ್ಕೆ ಹಂಚಿದ್ದೇ ಆದರೆ ಖಂಡಿತ ಹೆಚ್ಚಿನ ಯಶಸ್ಸಿದೆ. ಹಾಗೆ ಇವತ್ತು ಮೂಕ ಪ್ರಾಣಿಗಳಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಅಥವಾ ಒಂದಷ್ಟು ಗಿಡಮರಗಳಿಗಾದರೆ ನೀರು ಉಣಿಸಬೇಕು, ಪಶು ಪಕ್ಷಿ ಪ್ರಾಣಿಗಳಿಗಾದರೆ ಆಹಾರವನ್ನು ಹಾಕಬೇಕು. ಈ ಪ್ರಕಾರ ಮಾಡೋದ್ರಿಂದ ಇದು ಎಲ್ಲರಿಗೂ ಅನುಕೂಲ ಆಗುವಂಥದ್ದು. ಅಂದರೆ ನಾನೀಗ ತಿಳಿಸ್ತಿರ್ತಕ್ಕಂಥ ಪರಿಹಾರ ಇದು ಒಬ್ಬರಿಗೋ ಇಬ್ಬರಿಗೋ ಅಂತ ಅಲ್ಲ, 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥವರು ಈ ಕಾಯಕವನ್ನು ಮಾಡ್ಬೋದು. ಇದು ಮಾಡೋದ್ರಿಂದ ತುಂಬ ಶ್ರೇಯಸ್ಸಿದೆ. ಹಾಗೆ ಬರೀ ಹಣೆಯಲ್ಲಿ ಇರಬಾರ್ದು. ಇವತ್ತು ಏನಾದ್ರು ಚೂರು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಹಚ್ಕೊಳ್ಳೋದು ಅದು ಮತ್ತಷ್ಟು ಶ್ರೇಯಸ್ಸನ್ನು ತರ್ತಕ್ಕಂಥದ್ದು. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂಥ ರೀತಿ ಬೆನ್ನೋವು ಕಾಣಿಸ್ಕೊಳ್ಳುತ್ತೆ. ಆ ಬೆನ್ನೋವು ಬರ್ತಕ್ಕಂಥದ್ದು ಬಂದ ತಕ್ಷಣ ಹೋಗುತ್ತಾ? ಹೋಗೋದಿಲ್ಲ.
ಸುಮಾರು ಸಮಯ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಮಾತ್ರ ತುಂಬ ಲಕ್ಷ್ಯ ಬೇಕು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ನಮಃ. ಓಂ ಜಗದಂಬಿಕಾಯ ನಮಃ. ಜಾತವೇದಸೆ ಸುನವಾಂ ಸೋಮರಾಜಿದೋ ನಿದಹಾದಿ ವೇದಾಃ ಸನಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಶೋಭಕೃತಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸ ಕೃಷ್ಣ ಪಕ್ಷ 30/10/2023 ಸೋಮವಾರ ದ್ವಿತೀಯ ಕೃತಿಕಾ ನಕ್ಷತ್ರ. ಇನ್ನೇನು 30 ಆಯಿತು ಅಂದರೆ ಇನ್ನು 31/1 ಮಂಗಳವಾರ ಆಯಿತು ಅಂದರೆ ಬುಧವಾರ ದಿವಸ ರಾಜ್ಯೋತ್ಸವದ ಕಲ್ಲರವ. ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಎಲ್ಲೆಲ್ಲೂ ಸಹಿತ ಕನ್ನಡದ ಕಂಪು, ಕನ್ನಡದ ಸಂಪು, ಕನ್ನಡದ ನುಡಿ ಮುತ್ತುಗಳನ್ನು, ಕನ್ನಡದಲ್ಲಿರ್ತಕ್ಕಂತಹ ವಿಶೇಷತೆಯನ್ನು ಎಲ್ಲರೂ ಸಹಿತ ಸ್ವಾಗತಿಸಲೇಬೇಕು. ಕನ್ನಡದ ಭಾಷೆಗೆ ಸಾಕಷ್ಟು ಇತಿಹಾಸ ಇದೆ. ಕನ್ನಡದ ಭಾಷೆ, ಕನ್ನಡದ ಜನತೆ, ಕನ್ನಡದಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬರೂ ಸಹಿತ ಅದರ ಆನಂದವೇ ಬೇರೆ. ಹಾಗಾಗಿ ಕನ್ನಡದಲ್ಲಿರ್ತಕ್ಕಂಥ ಅಮ್ಮ ಎಂಬತಕ್ಕಂತಹ ಪದದ ಅರ್ಥವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಅಮ್ಮ ಅಂತಕ್ಕಂತಹ ಪದ ಇರತಕ್ಕಂಥದ್ದು ಕನ್ನಡದಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮಕ್ಕಳು ಅವ್ರು ಕೂಗಬೇಕಾದ್ರೆ, ಅವ್ರ ತಾಯಿನ ಅಮ್ಮನ್ನು ಕೂಗಬೇಕಾದ್ರೆ ಬೇರೆ ಬೇರೆ ಪದಗಳಲ್ಲೇ ಕೂಗುವಂಥ ಪರಿಸ್ಥಿತಿ ಎದುರಾಗಿದೆ. ಆದರೆ ಅದು ಎಷ್ಟು ಸರಿ, ಯಾವುದು ಬೇಕು, ಯಾವುದು ಬೇಡ, ಇದನ್ನು ಆಲೋಚನೆ ಮಾಡಬೇಕು. ಮೊದಲು ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಆ ಮೊದಲು ಆಗಿರ್ತಕ್ಕಂಥ ಪಾಠಶಾಲೆನ ಅಲ್ಲಿ ನಾವು ಸರಿಯಾದಂತಹ ಕ್ರಮಶಿಕ್ಷಣ ಕೊಡಲಿಲ್ಲ ಅಂದರೆ, ಮಕ್ಕಳಿಗೆ ಸರಿಯಾಗಿ ಪಾಠ ಪ್ರವಚನ ಮಾಡಲಿಲ್ಲ ಅಂದರೆ, ಅಥವಾ ಮಕ್ಕಳನ್ನು ಸರಿಯಾದ ದಾರಿಗೆ ನಾವು ತರಲಿಲ್ಲ ಅಂದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ನಾವು ಆದಷ್ಟು ಮಕ್ಕಳನ್ನು ಸರಿಯಾದ ದಾರಿಗೆ ತರಲಿಕ್ಕೆ ನಾವು ಚಿಂತನೆ ಮಾಡಬೇಕು. ನಮ್ಮ ಕೆಲಸ ಉದ್ಯೋಗ ಏನಾದರೂ ಇರಲಿ, ನಾವು ಸಂಪಾದನೆ ಮಾಡ್ಕೊಂಬಂದು ಇನ್ನೊಬ್ಬರನ್ನ ಕೂಲಿಗಿಟ್ಟು ಅವ್ರ ಕೈಲಿ ನಾವೇನೋ ಮಕ್ಕಳಿಗೆ ದಾನ ಕೊಡಿಸ್ತೀವಿ ಅನ್ನೋದಕ್ಕಿಂತ ಆ ಒಂದಷ್ಟು ಸಮಯವನ್ನು ಮಕ್ಕಳಿಗಾಗಿ ವಿನಿಯೋಗ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಜಕ್ಕೂ ಅದು ಅದ್ಭುತ ಅಂತ ಹೇಳ್ಬೋದು. ಅದಕ್ಕಾಗಿ ನೀವು ನೀವು ಹಣಕಾಸನ್ನು ಕೊಡಬೇಕಾದ್ರೆ ನಿಮ್ಮ ಇನ್ವೆಸ್ಟ್ಮೆಂಟು, ನಿಮ್ಮ ಸಮಯ ಮತ್ತು ನಿಮ್ಮ ಕೆಲಸ ತುಂಬ ಹೆಚ್ಚು ಹಾರ್ಡ್ ವರ್ಕ್ ಬೇಕಾಗುತ್ತೆ. ಆದರೆ ನಿಮ್ಮ ಮುಗ್ಧತೆ, ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ನಗುಮುಖ, ನಿಮ್ಮ ಮತ್ತು ನಿಮ್ಮ ಮಕ್ಕಳಲ್ಲಿ ಬಿರ್ತಕ್ಕಂಥ ಬಾಂಧವ್ಯವನ್ನು ಅದು ಹಣಕಾಸು ತೆಗೆದುಕೊಳ್ತಕ್ಕಂಥವ್ರು ಸಂಬಳ ಕೊಟ್ಟರೆ ಅವರು ಹೇಳ್ಕೊಡ್ತಕ್ಕಂಥ ಮಾತಲ್ಲಿ ಇರೋದಿಲ್ಲ. ಹಾಗಾಗಿ ಮಕ್ಕಳ ಪ್ರೀತಿ ವಿಶ್ವಾಸ ತಂದೆ ತಾಯಿ ಸಂಪಾದನೆ ಮಾಡಬೇಕು. ಮಕ್ಕಳ ಆಟ ಪಾಠಗಳನ್ನು ನೋಡಿ ಆನಂದಿಸಬೇಕು. ನಿಮ್ಮನೆ ಮಕ್ಕಳ ಯಶಸ್ಸಿಗೆ ನೀವು ಕಾರಣೀಭೂತರಾಗಬೇಕು. ಅದಕ್ಕಾಗಿ ಎಲ್ಲರೂ ಚಿಂತನೆ ಮಾಡಬೇಕು. ಅದಕ್ಕಾಗಿ ಮುಖ್ಯವಾಗಿ ಕನ್ನಡದ ಒಂದಷ್ಟು ನುಡಿಮುತ್ತುಗಳನ್ನು ಮಕ್ಕಳಿಗೆ ಹೇಳಿಕೊಡಬೇಕು. ಆಗಷ್ಟೇ ಸರಿ ಹೋಗುವಂಥದ್ದು. ಸಮಾಜಕ್ಕೆ ಬೇಕಾದಂಥದ್ದು, ಸಮಾಜದ ಹೊರಗಡೆ ಒಳಿತಿಗಾಗಿ ಅಥವಾ ಸಮಾಜದಲ್ಲಿ ವ್ಯವಹರಿಸೋದಕ್ಕೋಸ್ಕರ ಅಥವಾ ಸಮಾಜದಲ್ಲಿ ಏನೋ ಒಂದು ಸ್ಥಾನಮಾನಕ್ಕೋ ಅಥವಾ ಇನ್ನೇನೋ ಒಂದು ವಿಷಯಗಳಿಗೆ ಆಗಷ್ಟೇ ನಿಮಗೆ ಬೇಕಾಗಿರುವಂತಹ ಪರಕೀಯವಾದಂಥ ಭಾಷೆಗಳು. ಆದರೆ ಸ್ವತಂತ್ರವಾದಂತಹ, ನೆಮ್ಮದಿಯುತವಾದಂತಹ, ಸ್ವಚ್ಛಂದವಾದಂತಹ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಪದಗಳು ಕನ್ನಡದಲ್ಲಿದೆ. ಆ ಕನ್ನಡವನ್ನು ಸ್ವಾಗತಿಸಬೇಕು, ಆರಾಧಿಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನಚರಿ ಆಯಿತು, ಪಂಚಾಂಗ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ ಹರಿಸಬೇಕು. ರಾಶಿಫಲದ ಕಡೆ ಗಮನ ಹರಿಸ್ಬೇಕಂದ್ರೆ ಮೊದಲು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಗಬೇಕು. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಗಿತ್ತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಹಾಗೆಯೇ ಎಲ್ಲಿ ನೋಡಿದ್ರೂ ಜ್ವರ, ಕೆಮ್ಮು, ನೆಗಡಿ ಇದು ಪ್ರತಿಯೊಬ್ಬರ ಮನೆಗಳಲ್ಲೂ ಸಾಕಷ್ಟು ಎದುರಾಗ್ತಾ ಇದೆ. ಈ ಸಮಸ್ಯೆ ಇದು ಯಾರೊಬ್ಬರನ್ನೂ ಬಿಡ್ತಾ ಇಲ್ಲ. ಉದ್ದೇಶ ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ಪರಿಸ್ಥಿತಿ, ಹೊರಗಡೆ ಹವಾಮಾನ ಬದಲಾದ್ರಿಂದ, ತುಂಬ ಬಿಸಿಲಿದ್ದು ಸಡನ್ನಾಗಿ ತಂಪು ಕೊಡ್ತಾ ಇರೋದ್ರಿಂದ, ಅಥವಾ ಗಾಳಿಯಲ್ಲಿ ಉಂಟಾಗ್ತಿರ್ತಕ್ಕಂತಹ ಒಂದಷ್ಟು ಸೋಂಕುಗಳಿಂದ ತುಂಬ ಮನೆಗಳಲ್ಲಿ ಈ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಚಳಿ ಜ್ವರ ಬರ್ತಕ್ಕಂಥದ್ದು, ಜ್ವರ ಬಂದರೆ 2 ದಿವಸ 3 ದಿವಸ ಆದರೂ ಬಿಟ್ಟು ಹೋಗದೇ ಇರತಕ್ಕಂಥದ್ದು. ಈಗ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಜ್ವರಗಳ ಹೆಸರು ಬಂದಾದ ಮೇಲೆ ನಾಮಕರಣ ಮಾಡಬೇಕು, ಇಂಥದ್ದೊಂದು ಜ್ವರ ಅಂತ ಅದಕ್ಕೊಂದು ಹೆಸರು ಇಡಬೇಕು. ಅಂತಹ ಮಟ್ಟಕ್ಕೆ ಇವತ್ತು ಪರಿಸ್ಥಿತಿ ಎದುರಾಗ್ತಾ ಇದೆ. ಪ್ರಕೃತಿಯಲ್ಲಿ ಆಗ್ತಿರ್ತಕ್ಕಂತಹ ವೈಪರೀತ್ಯಗಳು, ಒಂದಷ್ಟು ವಿಷಪೂರಿತವಾಗಿರ್ತಕ್ಕಂಥ ಗಾಳಿ, ಆಹಾರ ಪದಾರ್ಥಗಳು,
ಯಾಕೆಂದರೆ ನಮಗೆ ಗೊತ್ತಿಲ್ಲ, ನಾವು ಏನೋ ಒಂದು ಅಭಿವೃದ್ಧಿ ಆಗ್ಬೋದು ಒಂದು ಚಿಂತನೆ ಮಾಡಿ ಇನ್ನೇನೋ ಮಾಡೋದಕ್ಕೆ ಹೋಗ್ತಿದ್ದೀವಿ, ಅದು ಇನ್ನೇನೋ ವ್ಯತ್ಯಾಸ ಆಗ್ತಾಯಿದೆ. ಒಟ್ಟಾರೆ ಹೇಳಬೇಕಂದ್ರೆ ಆರೋಗ್ಯ ಒಂದು ಸತಿ ಹದಗೆಟ್ಟರೆ ಕನಿಷ್ಠ ಪಕ್ಷ 1 ವಾರ 15 ದಿವಸ ಬೇಕು ಮನುಷ್ಯ ರಿಕವರಿ ಆಗಲಿಕ್ಕೆ, ಮನುಷ್ಯ ಪುನಃ ಮೊದಲಿನಂತೆ ಆಗಲಿಕ್ಕೆ. ಹಾಗೆ ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಅದು ಅವತ್ತಿಗೆ ಆ ಕ್ಷಣಕ್ಕೆ ಗುಣ ಆಗುವಂಥದ್ದಲ್ಲ. ಕನಿಷ್ಠ ಪಕ್ಷ 3 ದಿವಸ 3 ಕೋರ್ಸ್ ಆಗಲೇಬೇಕು. ಒಂದು ಕೋರ್ಸ್ ಮಾಡಿದ್ರೆ ಅದು 3 ದಿವಸ, ಅಂದರೆ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ. ಈ ಪ್ರಕಾರ 9 ನವಗ್ರಹಗಳನ್ನು ಹೇಗೆ ಪ್ರಾರ್ಥನೆ ಮಾಡ್ತಿದ್ದೀವೋ 9 ಟ್ಯಾಬ್ಲೆಟು ಒಳಗಡೆ ಹೋಗಲೇಬೇಕು. ಅಂದರೆ ಇಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಈ ಪ್ರಕೃತಿಯಲ್ಲಿ ಹಿಂಗೆಲ್ಲ ಬದಲಾವಣೆ ಆಗ್ತಿದೆ. ಅದಕ್ಕೋಸ್ಕರ ಕಲುಷಿತವಾದಂತಹ ನೀರು, ಕಲುಷಿತವಾದಂಥ ಗಾಳಿ, ಕಲುಷಿತವಾದಂಥ ಆಹಾರ. ಮನುಷ್ಯ ಎಲ್ಲರೂ ಬದುಕಬೇಕು ಅನ್ನೋ ಆಸೆ, ಆದರೆ ನನ್ನಲ್ಲಿ ಶ್ರೀಮಂತಿಕೆ ಕಾಣಬೇಕು ಅನ್ನೋ ಮನಸ್ಸು, ಹುಚ್ಚು ಮನಸ್ಸು ನಂದು. ಹಾಗಾಗಿ ನಾನು ಬೆಳೆಯುವಂಥ ಪದಾರ್ಥ ಆಗಿರಲಿ ಅಥವಾ ನನ್ನ ಪರಿಸರವನ್ನಾಗಲಿ ನಾನು ಹಾಳು ಮಾಡಲಿಕ್ಕೆ ಒಂದಷ್ಟು ಹೆಜ್ಜೆ ಮುಂದಾಗ್ತೇನೆ. ಯಾಕೆಂದರೆ ನಾನು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದರೆ ಸಾಕು, ಇನ್ನೊಬ್ಬರ ಮನೆ ಹಾಳಾದರೆ ನನಗೇನು. ಹಾಗೆ ಆ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಅವರು ಹಾಳಾಗ್ತಾ ಇರ್ತಾರೆ ಎಂಬತಕ್ಕಂಥದ್ದನ್ನು ಅರ್ಥಕೋಬೇಕು. ಅದನ್ನು ಅರ್ಥಕೊಳ್ಳೇಬೇಕಾಗತ್ತೆ. ಅದರಿಂದ ನೀವು ಹೆಚ್ಚು ಸಂಪಾದನೆ ಮಾಡ್ತೀರಿ ಅಂತ ಮುಂದೆ ನಡೆದರೆ ಅದರ ಮಧ್ಯದಲ್ಲಿ ನೀವು ಇರ್ತೀರಲ್ಲ, ನೀವಿರ್ತೀರಿ, ನಿಮ್ಮ ಪರಿವಾರ ಇರುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಮಟ್ಟಿಗೆ ಈ ಪ್ರಕೃತಿಯ ಮಡಿಲಲ್ಲಿ ಏನೆಲ್ಲ ಸ್ವಚ್ಛಂದವಾದಂತಹ ಪದಾರ್ಥಗಳಿದ್ದು ನಾವು ಹೇಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಧರ್ಮ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೂ ತೊಂದರೆ, ಇನ್ನೊಬ್ಬರಿಗೂ ತೊಂದರೆ. ನಾನು ಯಾಕೆ ಮಾತು ಹೇಳ್ತಿದ್ದೇನೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನುಷ್ಯರು ಎಲ್ಲರೂ ಅಭಿವೃದ್ಧಿ ಆಗಬೇಕು, ಚೆನ್ನಾಗಿ ಇಂಪ್ರೂವ್ ಆಗಬೇಕು, ನಿಜ, ತಪ್ಪಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಬೇಕು. ಹಾಗಂತ ಪ್ರತಿಫಲಕ್ಕೋಸ್ಕರ ಇನ್ನೇನೋ ಒಂದು ಹೆಜ್ಜೆ ಮುಂದೆ ಹಾಕಬಾರ್ದು. ಅದಕ್ಕೋಸ್ಕರ ಇದೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪದಾರ್ಥಗಳ ಮೇಲೂ ಈ ಸಮಸ್ಯೆ ಎದುರಾಗ್ತಾ ಇದೆ. ನಾವು ತಿನ್ನುವಂಥ ಆಹಾರ, ಕುಡಿಯುವಂಥ ನೀರು ಎಲ್ಲ ಕಡೆಯಿಂದಲೂ ಒಂದೇ ಸಮಸ್ಯೆ ಎದುರಾಗ್ತದೆ. ಅದರ ಮಧ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಬದಲಾವಣೆ ಪ್ರಕೃತಿಯಲ್ಲಾದಂಥದ್ದು, ಅತಿಯಾದಂಥ ಬಿಸಿಲಿದ್ದು ಏಕಾಏಕಿ ತಂಪಾಗುವಂಥದ್ದು, ಒಂದು ಕಡೆ ಉಷ್ಣ ಇದ್ದು ಮತ್ತೊಂದು ಕಡೆ ತಂಪಾಗುವಂಥದ್ದು, ಹಗಲೆಲ್ಲ ಬಿಸಿಲಿದ್ದು ರಾತ್ರಿ ತಂಪಾಗಿಬಿಡುವಂಥದ್ದು. ಆ ಸಮಯದಲ್ಲಿ ನಾವು ಹೊರಗಡೆ ನಮ್ಮ ಡ್ಯೂಟಿಗಾಗಿ ನಾವು ಆಚೆ ಕಡೆ ಬಂದಾಗ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅಲ್ಲಿ ಉಸಿರಾಟ ಪ್ರಕ್ರಿಯೆ ಸ್ವಲ್ಪ ತೊಂದರೆ ಆಗುತ್ತೆ. ಅಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದಿದೆ. ಯಾವುದೇ ಸಣ್ಣ ಜ್ವರ ಬಂದರೂ 3 ದಿವಸ ಮನುಷ್ಯನ ಬಿಟ್ಟು ಹೋಗೋದಿಲ್ಲ, ಅದು ನೋವು ಕೊಡುತ್ತೆ. ಒಂದಷ್ಟು ವಯಸ್ಕರರಿಗೆ ಇಂತಹ ಸಮಸ್ಯೆ ಆದರೆ ಇದು ತಪ್ಪಲ್ಲ, ಹೇಗೋ ತಡ್ಕೊಳ್ಬಹುದು. ಈಗ ನಮ್ಮ ಆರೋಗ್ಯ ಸರಿ ಇಲ್ಲದಿದ್ದರೂ ನಮ್ಮ ಕಾಯಕವನ್ನು ಬಿಡೋದಿಲ್ಲ. ಕಷ್ಟನೋ ಸುಖನೋ ಮಾತಾಡೋದು ವೇಗವಾಗಿ ಅಲ್ದಿದ್ರೂ ಸೌಮ್ಯವಾಗಿ ಒಂದು ಚಿಕ್ಕದಾಗಿ ಚೊಕ್ಕಟವಾಗಿ ಆ ಸಮಯವನ್ನು ನಾವು ಕಾಪಾಡಿಕೊಂಡು ಸಮಯದಲ್ಲಿ ಮಾತಾಡ್ತೀವಿ. ಆದರೆ ಸಣ್ಣ ಮಕ್ಕಳು ತನ್ನ ಸಮಸ್ಯೆ ಏನು, ತನ್ನ ನೋವೇನು ಅದು ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಜ್ವರ ಬಂತು ಅಂದರೆ ಊಟ ಮಾಡೋದಿಲ್ಲ, ಸಂಪೂರ್ಣ ತಲೆ ಬಗ್ಸುತ್ತೆ, ಮೈಕೈ ಸುಸ್ತು ಮಾಡಿಕೊಳ್ಳುತ್ತೆ, ಹೆಜ್ಜೆ ನಡೆ ಮುಂದೆ ಹಾಕೋಕ್ಕಾಗಲ್ಲ. ಯಾವಾಗ ಮನೆಯಲ್ಲಿ ಮಕ್ಕಳು ಸಪ್ಪಗಾಗ್ಬಿಡ್ತಾರೆ, ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸು, ತಂದೆ ತಾಯಿ, ಅವರು ಸಂಪೂರ್ಣ ಕುಸಿದು ಬಿಡ್ತಾರೆ. ಇದು ತಂದೆ ತಾಯಿ ಅಷ್ಟೇ ಅಲ್ಲ, ಅಜ್ಜಿ ತಾತ ಜೊತೆಗಿದ್ದರೆ ಇನ್ನೂ ತೊಂದರೆನೇ. ಆಟ ಆಡುವಂತಹ ಮಗು ಮೂಲೆ ಸೇರ್ಕೊಳ್ಳೋದು, ಮಲ್ಕೊಳ್ಳೋದು, ಮೈಗೂ ಶರಳ ಅನ್ನೋದು, ಇದಾದಾಗ ಎಂಥವ್ರಿಗೂ ಒಂದು ಟೆನ್ಷನ್ ಶುರುವಾಗುತ್ತೆ. ಹಾಗೆ ವೈದ್ಯರು ಎಲ್ಲ ಕಡೆ ಈ ಸಮಸ್ಯೆಗಳು ಬಂದಾಗ ವೈದ್ಯರು ಹಾಸ್ಪಿಟ್ಲ್ಗಳು ನೋಡಬೇಕು, ಕ್ಯೂ ನಿಂತಿರ್ತಾರೆ ಜನ. ಅವರು ಎಷ್ಟೊಂತ ಮೇಂಟೈನ್ ಮಾಡ್ತಾರೆ, ಎಷ್ಟಂತ ನೋಡ್ತಾರೆ. ಒಬ್ಬರು ನೋಡಬೇಕಾದ್ರೆ ಒಬ್ಬರು ಹಿಂದೆ ಮುಂದೆ ಇರ್ತಕ್ಕಂಥವ್ರು, ನಾನು ಒಬ್ಬರು ನಂಬಿದ್ದೀನಿ ಅಂದರೆ ಅಲ್ಲಿರ್ತಕ್ಕಂಥ ಅವರ ಹಸ್ತಗುಣ, ಕೈಗುಣ ಚೆನ್ನಾಗಿದೆ ಅಂದರೆ ನಾನು 4 ಜನಕ್ಕೆ ಹೇಳಿರ್ತೀನಿ. ಹಾಗೆ ಎಲ್ಲರೂ ಸರ್ತಿ ಸಾಲಲ್ಲಿ ಒಂದು ಕಡೆ ನಿಂತ್ಕೊಳ್ತಾ ಇರ್ತೀವಿ. ಅಲ್ಲಿ ಒಂದಷ್ಟು ವ್ಯತ್ಯಾಸಗಳೇ. ಯಾಕೆಂದರೆ ಯಾರೊಬ್ಬರೂ ದೇವರಲ್ಲ. ಹಾಗಂತ ಅವರ ಕಾಯಕವನ್ನು ಗೊತ್ತಿರುವಂಥ ವಿದ್ಯೆಯನ್ನು 4 ಜನಕ್ಕೆ ಸದುಪಯೋಗಪಡಿಸ್ಬೇಕು, 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಚಿಂತನೆ ಮಾಡಬೇಕು. ಏನೇ ಸಮಸ್ಯೆ ಬಂದರೂ ನಾನಿದ್ದೇನೆ ಎಂಬತಕ್ಕಂಥ ಧೈರ್ಯವನ್ನು ಕೊಡುವಂಥ ನಗುಮುಖ ಎಲ್ಲರಲ್ಲೂ ಇರಬೇಕು. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನೀವು ಯಾವುದೋ ಒಂದು ಸಮಸ್ಯೆಗೆ ಒಂದು ವಿದ್ಯೆಯನ್ನು ಕಲ್ತಿದ್ದೀರಿ, ಆ ಸಮಸ್ಯೆಯಿಂದ ಅವ್ರನ್ನ ಹೊರಗಡೆ ತರಲಿಕ್ಕೆ ನಿಮ್ಮ ಹತ್ರ ವಿದ್ಯಾ ರಹಸ್ಯದಿಂದ ನಿಮ್ಮ ಜೀವನದಿಂದ ಅವ್ರ ಮನೆ ಬೆಳಕಾಗುತ್ತೆ ಅಂದರೆ, ಅಂತಹ ಕಷ್ಟದಲ್ಲಿರ್ತಕ್ಕಂಥವ್ರು ಬಂದಾಗ ಮೊದಲು ನೀವು ಅವ್ರ ಮುಂದೆ ಮುಖ ನೋಡಬೇಕಾದ್ದು, ನಗಿಸ್ಬೇಕು, ಅವ್ರನ್ನ ಸಮಾಧಾನಪಡಿಸ್ಬೇಕು. ನಾನಿದ್ದೀನಿ ಎಂಬತಕ್ಕಂಥ ಧೈರ್ಯ, ಆತ್ಮವಿಶ್ವಾಸವನ್ನು ತುಂಬಬೇಕು. ಅದಾದ ಮೇಲೆ ನಿಮ್ಮ ಪರಿಹಾರದ ಭಾಗ ತಿಳಿಸಿ. ಅದಾಗುತ್ತೋ ಬಿಡುತ್ತೋ, ನಿಮ್ಮಿಂದ ಆ ಕೆಲಸ ಸಾಧನೆ ಆಗುತ್ತೋ ಇಲ್ವೋ, ಯಾವುದೇ ಆಗಬೇಕಾದರೂ ಅಣುರೇಣ ತೃಣಕಾಷ್ಟವು ಅವನ ಅಧೀನ. ಭಗವಂತ ಹೇಳಿದ್ರೆ ಮಾತ್ರ ಸಾಧ್ಯ. ವಿದ್ಯೆ ನಂದೇ, ನಾನು ಅಭ್ಯಾಸ ಮಾಡಿರ್ತಕ್ಕಂಥ ರೀತಿಯೇ, ಅಥವಾ ನನ್ನ ವಿದ್ಯಾಭ್ಯಾಸ, ನನ್ನ ವಿದ್ಯೆಯಿಂದಲೇ 4 ಜನಕ್ಕೆ ಅನುಕೂಲ ಆಗುತ್ತೆ ನಿಜ. ಆದರೆ ನಿನಗೆ ವಿದ್ಯೆ ಕೊಟ್ಟವ್ರು ಯಾರು? ನಿನ್ನನ್ನು ನಡೆಸ್ತಿರ್ತಕ್ಕಂಥವ್ರು ಯಾರು? ನಿನ್ನೊಳಗಿರ್ತಕ್ಕಂಥ ಆ ಪ್ರಾಣಶಕ್ತಿಗೆ ಜೀವ ತುಂಬ್ತಿರೋದು ಯಾರು? ಅದನ್ನು ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಇಲ್ಲಿ ನಾನು ಎಂಬತಕ್ಕಂಥದ್ದನ್ನು ಬಿಟ್ಟು ಎಲ್ಲರನ್ನೂ ಸರಿಯಾಗಿ ಕಂಡು ಎಲ್ಲರ ಜೀವನದಲ್ಲಿ ಬೆಳಕಾಗಿದ್ದು ಎಲ್ಲರಲ್ಲೂ ಒಳ್ಳೆಯವರು ಅನ್ನಿಸ್ಕೊಳ್ಳುವಂತಹ ಒಂದು ಚಿಂತನೆ ಇದೆಯಲ್ಲ, ಅದು ತುಂಬ ದೊಡ್ಡ ಟಾಸ್ಕ್. ಅದು ತುಂಬ ಅನುಕೂಲ ಆಗಬೇಕು, ಅದನ್ನು ಪಾಲನೆ ಮಾಡಬೇಕು, ಅದರಿಂದ ಯಶಸ್ಸನ್ನು ಕಾಣಬೇಕು.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ರಾಶಿಫಲ. ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಇದೆ ಇವತ್ತು. ಹಾಗಂತ ನೀವು ಕೈಕಟ್ಟಿ ಕೂರಬೇಕಾದಿಲ್ಲ. ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ, ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ, ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಾದರೂ ಬಿಳಿ ಎಕ್ಕದ ಗಿಡ ಇದ್ದರೆ ಆ ಎಕ್ಕದ ಗಿಡಕ್ಕೆ ಹೋಗಿ ನಮಸ್ಕಾರ ಮಾಡಿ. ಅದು ಬಿಳಿ ಎಕ್ಕ ಆಗಿದ್ದರೆ ಮಾತ್ರ. ಅದರಲ್ಲಿ ನೀಲಿ ಪುಷ್ಪಗಳು ಬರುತ್ತೆ. ನೀಲಿ ಪುಷ್ಪ ಇರತಕ್ಕಂಥ ಗಿಡಕ್ಕೆ ನೀವು ನಮಸ್ಕಾರ ಮಾಡಿದ್ರೂ ಅದು ವೃತಃ ವೇಸ್ಟೇ. ಆದರೆ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ 9 ಪ್ರದಕ್ಷಿಣೆ ಮಾಡಿ ಆ ಎಕ್ಕದ ಗಿಡದ ಬುಡಕ್ಕೆ ಸ್ವಲ್ಪ ಹಾಲು ಹಾಕುವಂಥದ್ದು, ಅದರಿಂದ 2 ಹೂಗಳನ್ನು ಕಿತ್ಕೊಂಡು ಒಂದುವನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಇನ್ನೊಂದನ್ನು ಮಾತ್ರ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಹಾಗೆ ನೀವು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು. ತಾಳ್ಮೆ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಮಧ್ಯಾಹ್ನ 2 ಗಂಟೆವರೆಗೂ ಇದೇ ಪ್ರಕಾರ ಅಸಮಾಧಾನ ಇರುತ್ತೆ. 2 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಖಂಡಿತ ಹೆಚ್ಚಿನ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರಭಾರ ಪ್ರಯಾಣ ಮಾಡಬೇಕು. ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು. ಉದ್ಯೋಗಕ್ಕಾಗಿ ಒಂದು ಜಾಗ ಬಿಟ್ಟು ಮತ್ತೊಂದು ಜಾಗಕ್ಕೆ ಹೊರಡುವಂಥದ್ದು. ಒಂದಷ್ಟು ಜನಕ್ಕೆ ಪ್ರಮೋಷನ್ಸ್ ಇರ್ಬೋದು, ಒಂದಷ್ಟು ಜನಕ್ಕೆ ಮನಸ್ಸು ಸಮಾಧಾನ ಇರ್ಬೋದು, ಒಂದಷ್ಟು ಜನಕ್ಕೆ ತಾವು ಮಾಡುವಂಥ ವೃತ್ತಿಧರ್ಮ ಬಿಸ್ನೆಸ್ಸಲ್ಲಿ ಮತ್ತಷ್ಟು ಅನುಕೂಲ ಆಗ್ಬೋದು. ಒಟ್ಟಾರೆ ಹೇಳಬೇಕಾದ್ರೆ ಬೆಳಕು ಕಾಣುವಂತಹ ದಿನ ಇವತ್ತು ವೃಷಭ ರಾಶಿಯವರಿಗೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರು ಸಹಿತ ಒಂದಷ್ಟು ನೆಮ್ಮದಿಯುತವಾಗಿ ಸಂತೋಷದಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಸಾಧನೆಗೆ ಹೊರಡುವಂಥ ಮನಸ್ಥಿತಿ ಇರ್ತಕ್ಕಂಥವ್ರಾಗಿರ್ತಾರೆ. ಆದರೆ ಇವತ್ತಿನ ದಿವಸ ತುಂಬ ಜನಕ್ಕೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ದುಡುಕಿ ತೀರ್ಮಾನ ತಂದ್ಕೊಂಡ್ಬಿಡ್ತೀರಿ. ಏನಾದರೂ ಒಂದು ಮೊದಲು ತೀರ್ಮಾನ ತಂದುಕೊಂಡಿದ್ದು 4 ಜನಕ್ಕೆ ಗೊತ್ತಾಗುವಂಥ ರೀತಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದಾದಮೇಲೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಗ್ಬೋದು. ಅದಕ್ಕಿಂತ ಅದ್ಭುತವಾದಂಥ ಒಂದು ಕಾಯಕ ಬಂದರೂ ನಿಮಗೆ ಒಂದೇ ಆಪ್ಷನ್ ಇರುತ್ತೆ, ಇನ್ನೊಂದು ಸತಿ ಆಪ್ಷನ್ ಸಿಗೋದಿಲ್ಲ. ಆಗ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರ ಪ್ರಯಾಣ ಮಾಡಬೇಕಾದ್ರೂ, ವ್ಯವಹಾರ ಮಾಡಬೇಕಾದ್ರೂ, ವ್ಯಾಪಾರದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವ್ಯರ್ಥ ಮಾಡಿ. ಜೊತೆಗೆ ವೃಷಭ ರಾಶಿಯವರು ಹೇಳಿದ್ರು ಅವ್ರ ಜೊತೆಯಲ್ಲಿರ್ತಕ್ಕಂಥ ಅವರ ಸಹಪಾಠಿಗಳು, ಕುಟುಂಬದ ಸದಸ್ಯರು ಅವರು ಏನೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಅವ್ರ ಕಡೆ ಕಣ್ಣಿಡಿ. ಯಾಕೆ ಅಂದರೆ ದುಡುಕಿ ತೀರ್ಮಾನ ತಂದುಕೊಂಡು ಮಾತು ಕೊಟ್ಬಿಟ್ರೆ ಪುನಃ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ವೃಷಭ ರಾಶಿಯವರು ಕಾಣಬಹುದು. ಸ್ವಲ್ಪ ಜವಾಬ್ದಾರಿ ಇರಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಂತ ಬಿಸ್ನೆಸ್ ಮಾಡೋದಾಗಲಿ, ಸ್ವಂತ ವ್ಯವಹಾರ ಮಾಡ್ತಕ್ಕಂಥದ್ದಾಗಲಿ, ಸ್ವಂತವಾದಂಥ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಕ್ಕಂಥದ್ದಾಗಲಿ ಬಹಳ ಉತ್ತಮ. ಒಂದಷ್ಟು ಜನಕ್ಕೆ ಬೆನ್ನೋವಿಂದ ಒದ್ದಾಡ್ತೀರಿ. ಒಂದಷ್ಟು ಜನ ಮನಸ್ಸಲ್ಲಿರ್ತಕ್ಕಂಥ ಒಂದು ಸಂಕಷ್ಟವನ್ನು ದೂರ ಮಾಡ್ಕೊಳ್ತೀರಿ. ಫಲಾಫಲಗಳೇನೋ ಅದೃಷ್ಟವನ್ನು ನೀವು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇವತ್ತಾದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಇದರಿಂದ ಅಸಮಾಧಾನ ಉಂಟಾಗುತ್ತೆ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಇನ್ನೊಂದು ಕಾಯಕವನ್ನು ಮಾಡ್ಬೋದು. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಂಡ್ರೆ ಆ ಬದಲಾವಣೆಯನ್ನು ತಂದುಕೊಳ್ಳುವಂಥ ಕಾಲ. ಆದರೆ ವೃತ್ತಿಯಲ್ಲಿ ತಾವು ಏನು ಆಲೋಚನೆ ಮಾಡ್ತಿದ್ದೀರೋ, ಯಾವುದು ಬೇಕು ಬೇಡ ಅದರ ಬಗ್ಗೆ ಸರಿಯಾದ ಚಿಂತನೆ ಮಾಡ್ತಿದ್ದೀರೋ ಅದೆಲ್ಲವೂ ಸಹಿತ ಸಾಕಷ್ಟು ಲಾಭವಾಗಿರುತ್ತೆ ಇವತ್ತು ಮಿಥುನ ರಾಶಿಯವರಿಗೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಶಾಲೆಗೆ ಹೊರಡೋಕ್ಕೆ ಮುನ್ನ ಒಂದು ಚಿಟಿಕೆಯಷ್ಟು ಉಪ್ಪನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಏನಾದರೂ ಒಂದು ವಿಚಾರ ಹೇಳಿದ್ರೆ ಅದನ್ನು ಸ್ವಾಗತಿಸಿ ಅದರಂತೆ ನಡ್ಕೊಳ್ಳಿ. ಹೇಳಿದಂತಹ ಮಾತು ನಾನೇ ಯಾಕೆ ಕೇಳಬೇಕು, ಎಲ್ಲರಿಗಿಂತ ನಾನೇನು ಕಡಿಮೆ ಇದ್ದೀನಿ ಅಂತಕ್ಕಂಥ ಆ ಮದಮಾತ್ಸರ್ಯ ಬಂದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಇನ್ನೊಬ್ಬರ ಮಾತನ್ನು ಆಲಿಸುವಂಥದ್ದು ಖಂಡಿತ ತಪ್ಪಲ್ಲ. ಮಿಥುನ ರಾಶಿಯವರು ಸ್ವಲ್ಪ ಜ್ಞಾನವನ್ನು ಸರಿಯಾದ ರೀತಿ ಇಟ್ಕೊಂಡ್ರೆ ಈ ದಿನ ಶುಭ ದಿನವಾಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಅಂದ್ಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ, ತುಂಬ ಬೆನ್ನೋವಿಂದ ಒದ್ದಾಡ್ತಿರ್ತೀರಿ. ಅಥವಾ ಕರ್ಕಾಟಕ ರಾಶಿಯವರಿಗೆ ಮೈಕೈ ನೋವು, ಆರೋಗ್ಯ ಸರಿದಿರೋ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಅದರಲ್ಲೂ ನಿಮ್ಮ ಬಲಗಡೆ ಕಣ್ಣು, ಗಂಡು ಮಕ್ಕಳಿಗಾದರೆ ಬಲಗಡೆ ಕಣ್ಣು, ಹೆಣ್ಮಕ್ಳಿಗಾದರೆ ಎಡಗಡೆ ಕಣ್ಣು, ಈ ಕಣ್ಣಿನ ಭಾಗ ನೋವು ಬರ್ತಕ್ಕಂಥದ್ದು, ಕಣ್ಣು ಉರಿ ಬರ್ತಕ್ಕಂಥದ್ದು, ಕಣ್ಣು ಮಂಜಾಗುವಂಥದ್ದು, ಇದೆಲ್ಲ ಸಮಸ್ಯೆ ಎದುರಾಗ್ಬೋದು. ಹಾಗೆ ಕಣ್ಣಿಗೆ ಸಂಬಂಧಪಡ್ತಕ್ಕಂಥ ಯಾವುದೇ ಸಮಸ್ಯೆ ಅಂತಿದ್ದರೆ ಎದುರಾಗುವಂಥ ಪರಿಸ್ಥಿತಿ ಬಂದರೂ ಒಂದಿಷ್ಟು ಗೋಧಿ ಮತ್ತು ಬೆಲ್ಲ ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಹತ್ತಿರದಲ್ಲಿ ವಿಷ್ಣು ಆಲಯ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಾಯಿ? ಬೆಂಗಳೂರಿಂದ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ರೇಖಾ ಅಂತ. ರೇಖಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ 7 ವರ್ಷ ಆಯ್ತು ಮದುವೆ ಆಗಿ, ಇನ್ನೂ ಮಗು ಆಗಿಲ್ಲ. ನನಗೆ ಇದು ಪ್ರಾಬ್ಲಮ್ ಇದೆ. 3 ಸರಿ ಆಪರೇಷನ್ ಆಗಿದೆ, ಬಟ್ ಡಾಕ್ಟ್ರು ಮಗುನೇ ಆಗಲ್ಲ ಅಂತ ಹೇಳಿದ್ದಾರೆ. ನ್ಯಾಚುರಲ್ ಆಗಿ ಆಗೋದಿಲ್ಲ, ಏನು IVF ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಅಷ್ಟೊಂದೆಲ್ಲ ಖರ್ಚು ಮಾಡಿ ಮಗು ಮಾಡ್ಕೊಳಕ್ ಆಗಲ್ಲ. ಯಾತಕ್ಕಾಗಿ ನ್ಯಾಚುರಲ್ ಆಗಲ್ಲ ಅಂತಿದ್ದಾರೆ? ಆಪರೇಷನ್ ಏನಕ್ಕಾಯ್ತಮ್ಮ? ನನಗೆ ಗೆಡ್ಡೆ ಇದೆ ಗುರುಗಳೇ, ಅದು 3 ಸರಿನೂ ಆಪರೇಷನ್ ಮಾಡಿ ತೆಗ್ದಿದ್ದಾರೆ, ಆದ್ರೂ ಅದಿನ್ನೂ ಕ್ಲಿಯರ್ ಆಗಿಲ್ಲ. ಹಾಗಾಗಿ ಅವರು ನ್ಯಾಚುರಲ್ ಆಗಿ ಮಗು ಆಗಲ್ಲ ಅಂತಾನೆ ಹೇಳಿದ್ದಾರೆ. ಮಗು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಮೊದಲೆಲ್ಲ ಕರೆಕ್ಟ್ ಆಗಿತ್ತು, ಇವಾಗ ರೆಗ್ಯುಲರ್ ಆಗಿಲ್ಲ, ಇರ್ರೆಗ್ಯುಲರ್ ಇದೆ ಗುರುಗಳೇ. ಚಿಂತೆ ಮಾಡಬೇಡಮ್ಮ, ಎಲ್ಲವೂ ಒಂದರಿಂದನೇ ಒಂದೇ ಫಾಲೋ ಅಪ್ ಮಾಡೋದು ಆಗುತ್ತೆ ಅಂತಲ್ಲ. ಒಂದಕ್ಕೊಂದು ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಗಳಿದ್ದೇ ಇರುತ್ತೆ, ಅದಕ್ಕೊಂದು ದಾರಿ ಇದ್ದೇ ಇರುತ್ತೆ. ಹಾಗೆ ಕೆಲವೊಮ್ಮೆ ಆಗೋದೇ ಇಲ್ಲ ಅಂತಕ್ಕಂಥದ್ದು ಸಾಧನೆ ಆಗುತ್ತೆ, ಆಗುವ ಲಕ್ಷಣಗಳಿದೆ. ಯಾಕೆಂದರೆ ನೀನು ಹೇಳೋ ಪ್ರಕಾರ ನಿನ್ನ ಸ್ವರತರಂಗದಲ್ಲಿ ನ್ಯಾಚುರಲ್ ಆಗಿ ಆಗೋದಿಲ್ಲ ಅಂತ ಹೇಳ್ತಾ ಇದೆಯಾ? ಅಂದರೆ ನೀನು ಹೇಳ್ತಾ ಇರೋ ಮಾತಿದು. ಅಂದರೆ ನಾನು ಹೇಳ್ತಿದ್ದೀನಿ, ನಿನ್ನ ಸ್ವರತರಂಗದಲ್ಲಿ ನಿನ್ನ ಸಂತಾನ ಆಗುತ್ತೆ, ಆಗೋದಿಲ್ಲ ಅನ್ನೋ ಮಾತಿಲ್ಲ. ಭಗವಂತ ಕಣ್ತಾ ನೋಡ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಕೊಡೋನೋನು. ಹಾಗಿರೋದ್ರಿಂದ ನಿನ್ನ ಸ್ವರತರಂಗದಲ್ಲಿ ಸಂತಾನ ಆಗುವಂತಹ ಲಕ್ಷಣಗಳು ಭಾಳ ಇದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು. ಯಾರೊಬ್ಬರು ಮಾತು ಅವ್ರಿಗೆ ಹೇಳಿದಾರಲ್ಲ ಹಂಗಾದರೆ ಮಾತ್ರ ಆಗುತ್ತೇನೋ ಅಂತಕ್ಕಂಥದ್ದನ್ನು ಬಿಡಿ. ನೀವು ದಂಪತಿಗಳು ಒಂದಾಗಿ, ದಂಪತಿಗಳಲ್ಲಿ ನಿಮ್ಮ ನೆಮ್ಮದಿ ಇರಲಿ, ನೀವು ಸುಖ ಸಂತೋಷವಾಗಿರಿ, ನೀವು ಹ್ಯಾಪಿಯಾಗಿರಿ. ಮನಸ್ಸಿಂದ ಕಿತ್ತ ಹಾಕ್ಬಿಡಿ. ಇದು ಡಾಕ್ಟ್ರ್ ಹೇಳಿದ್ರೆ ಮಾತ್ರ ಆಗುವಂಥದ್ದು, ಡಾಕ್ಟ್ರ್ ಇಂಥ ಸಮಯ ಮೆಡಿಸಿನ್ ತೊಗೊಂಡ್ರೆ ಮಾತ್ರ ಆಗುತ್ತೆ ಅನ್ನೋದನ್ನು ನಿಮ್ಮ ಮನಸ್ಸಿಂದ ತೆಗೆದುಬಿಡಿ. ಫಸ್ಟು ನೀವು ಖುಷಿಯಾಗಿರೋದು ಕಲ್ತ್ಕೊಳ್ಳಿ. ನೀವು ಗಂಡ ಹೆಂಡತಿ ಹ್ಯಾಪಿಯಾಗಿದ್ದರೆ, ನೀವು ಸಂತೋಷವಾಗಿದ್ದರೆ ಖಂಡಿತ ಆ ಸಂತಾನದ ಆ ಸನ್ನಿವೇಶಗಳು ಖಂಡಿತ ನಿಮಗೆ ಎದುರಾಗುತ್ತೆ. ಏನಾಗುತ್ತೆ, ಕೆಲವು ನಮ್ಮಲ್ಲಿ ಶಕ್ತಿ ಇದ್ದರೂ ಶಕ್ತಿ ಇಲ್ಲ, ನೀವು ಅಶಕ್ತರ ಅಂತ ಒಂದು ಡಾಕ್ಟ್ರು ಡಿಕ್ಲೇರ್ ಮಾಡಿಬಿಟ್ರೆ ನಮ್ಮ ಮೈಂಡ್ಸೆಟ್ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಹಾಗೆ ನಮ್ಮ ಮೈಂಡ್ಸೆಟ್ ಅದಕ್ಕೆ ನಿಲ್ಲಿಸ್ಕೋಬಾರ್ದು. ಡಾಕ್ಟ್ರು ದೇವರಲ್ಲಮ್ಮ, ಅವರು ಕಾಯಕವನ್ನು ಮಾಡಿ ಕೊನೆಗೆ ದೇವ್ರ ಮೇಲೆ ಭಾರ ಹಾಕ್ತಾರೆ ಅವರು, ಅಲ್ವಾ? ಹೌದು. ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಬೇರೆ ಡಾಕ್ಟರ್ ಹತ್ರ. ಅವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಎಲ್ಲಾ ರಿಪೋರ್ಟ್ಸ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಸಾಟರ್ಡೆ ಹೋಗಿದ್ವಿ ಗುರುಗಳೇ. ಇವತ್ತು ತಗೊಂಡ್ ಎಲ್ಲಾ ರಿಪೋರ್ಟ್ಸ್ ತಗೊಂಡ್ ಬನ್ನಿ, ನೋಡೋಣ, ನಮ್ ಕೈಲಿ ಏನಾಗುತ್ತೆ ಅದನ್ನ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಿದ್ದೀನಿ, ನಿನಗೆ ಗುಡ್ ರಿಸಲ್ಟ್ಸ್ ಬರುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ, ನೀನು ಚೆನ್ನಾಗಿರ್ತೀಯ, ಹ್ಯಾಪಿಯಾಗಿರ್ತೀಯ. ಆದಷ್ಟು ಬೇಗ ನಿನ್ನ ಗರ್ಭ ನಿಲ್ಲತ್ತೆ, ನಿನಗೊಂದು ಸಂತಾನ ಆಗುತ್ತೆ. ಧೈರ್ಯವಾಗಿ, ಒಳ್ಳೆಯದಾಗಲಿ. ಸಂತಾನದ ಕುರಿತಾಗಿ ತಾವು ಪ್ರಶ್ನೆಯನ್ನು ಕೇಳಿದ್ರಿ ತಾಯಿ. ಆದಷ್ಟು ಬೇಗ ಸಂತಾನ ಗೋಪಾಲಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ನಿಮಗೊಂದು ಸಂತಾನ ಭಾಗ್ಯ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಹೆಚ್ಚಿನ ರೀತಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ.
ಮಾಡುವ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಆಯಾಸವಿಲ್ಲದಿರ ನಿರಾಯಾಸವಾಗಿ ಕೆಲಸವನ್ನು ಗೆಲ್ತೀರಿ. ಆದರೆ ಸಿಂಹರಾಶಿಯವರಿಗೆ ಒಂದು ಆತಂಕ ಇರುತ್ತೆ. ಇವತ್ತು ತಾವು ಮಾಡುವಂಥ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ, ಅಥವಾ ನನ್ನ ಮನಸ್ಸು ಸಮಾಧಾನ ಸಂಪೂರ್ಣವಾಗಿ ಸಿಗುತ್ತೋ ಇಲ್ವೋ, ಅಥವಾ ನಾನು ಮಾಡುವಂತಹ ಉದ್ಯೋಗ ಬೇರೊಬ್ಬರಿಗೆ ಯಾವುದನ್ನು ಇರಿಸುಮುರುಸಾಗುತ್ತೇನೋ, ಹಾಗೆ ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡುವಂಥ ಮನಸ್ಥಿತಿ ಇವತ್ತು ನಿಮಗಾಗುತ್ತೆ. ಆದರೆ ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ದುಡುಕಿ ಒಂದು ತೀರ್ಮಾನ ತಂದುಕೊಳ್ತೀರಿ. ಒಂದಷ್ಟು ಮೂಗಿನ ಮೇಲೆ ತುದಿಯಲ್ಲಿ ಕೋಪ ಇಟ್ಕೊಂಡು ಸ್ವಲ್ಪ ಗರ್ಜನೆ ಮಾಡ್ತೀರಿ. ಹಾಗಾಗಿ ನಿಮ್ಮಗಳಿಂದ ಮತ್ತೊಬ್ಬರಿಗೆ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ ಬೇಕು. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ವಿಷ್ಣು ಆಲಯಕ್ಕೆ ಹೋಗಿ ಒಂದೆರಡು ತುಳಸಿ ದಳವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ತಾವು ತೆಗೆದುಕೊಳ್ಳುವಂತಹ ನಿಲುವು ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ಶಿವ ಸಾನ್ನಿಧ್ಯಕ್ಕೆ ಬಂದಾಗ ಒಂದಷ್ಟು ಬಿಲ್ವಪತ್ರೆಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ, ಏನೇ ಮಾಡಿದ್ರೂ ಹಸಿದ ವ್ಯಕ್ತಿಗಳಿಗೆ ಒಂದಷ್ಟು ಅನ್ನವನ್ನು ಉಣಬಡಿಸೋ ಕಾಯಕವನ್ನು ತಾವು ಮಾಡಬೇಕು. ಹಾಗಾಗಿ ಪ್ರಾಣಿ ಪಕ್ಷಿಗಳಿಗಾಗಲಿ, ದನ ಕರುಗಳಿಗಾಗಲಿ, ಅಥವಾ ಒಂದು ಸ್ವಚ್ಛಂದವಾದಂಥ ಪ್ರಕೃತಿ ಮಡಿಲಿಗಾಗಲಿ ಒಂದಷ್ಟು ನಿಮ್ಮ ಕೈಲಾದಷ್ಟು ಒಂದಷ್ಟು ಸಹಾಯವನ್ನು ಮಾಡಿ. ನಿಮ್ಮ ಸಹಾಯ ಹಸ್ತ ಇವತ್ತಿಗೆ ಬೇಕಾಗಿದೆ. ಅದಕ್ಕಾಗಿ ಸಿಂಹರಾಶಿಯವರು ಒಂದು ಹೆಜ್ಜೆ ಮುಂದೆ ನಡೆದರೆ ಖಂಡಿತ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಅಚಾತುರ್ಯಗಳಲ್ಲಿದ್ದೀರಿ. ಒಂಥರ ಗಾಬರಿ ಸನ್ನಿವೇಶ. ಅಂದರೆ ನಿಮ್ಮಲ್ಲಿ ಎಲ್ಲ ಜ್ಞಾನವಿದ್ದರೂ ನಾವು ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಆಗುತ್ತೇನೋ ಎಂಬಂಥ ರೀತಿ ಭಯಭೀತರಾಗಿದ್ದೀರಿ. ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು, ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲವೂ ಸಿದ್ಧ ನಿಮ್ಮ ಮೂಗಿನ ತುದಿಯಲ್ಲಿದ್ದಂಗೆ ನಡೆಯುತ್ತೆ, ತಾವು ಅಂದುಕೊಂಡಂಗೆ ನಡೆಯುತ್ತೆ. ಆದರೆ ಒಂದಷ್ಟು ಜನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಬೆಳಿಗ್ಗೆ ಆಫೀಸು, ಕಚೇರಿ, ಕಾಲೇಜು, ಸ್ಟೂಡೆಂಟ್ಸು ಯಾರೊಬ್ಬರಾದರೂ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತೀರಿ. ಹಾಗೆ ಮನಸ್ಸಲ್ಲೊಂದು ಆತಂಕ ಇರುತ್ತೆ. ಈ ಆತಂಕ ನಿಮ್ಮನ್ನು ತುಂಬ ಮಟ್ಟಿಗೆ ನೋವು ಕೊಡುತ್ತೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಯಾರಿಗೂ ಮೋಸ ಮಾಡಬೇಕಾದ್ದಿಲ್ಲ, ಅಥವಾ ಯಾರಿಂದಲೂ ನೀವು ಮೋಸಕ್ಕೊಳಗಾಗುವುದಿಲ್ಲ. ಇವತ್ತು ಹೇಳಬೇಕಾದ್ರೆ ನಿಮ್ಮ ಅದೃಷ್ಟ ರೇಖೆ ಚೆನ್ನಾಗಿದೆ. ಆದರೆ ನಿಮಗೆ ಪ್ರತಿನಿತ್ಯ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಕಂಡು ಇವತ್ತು ಸಹಿತ ಯಾವುದಾದ್ರೂ ಸಮಸ್ಯೆ ನಮ್ಮನ್ನು ಬೆಂಬಡಿದಿರ ಬಾಧಿಸುತ್ತೇನೋ ಎಂಬಂಥ ರೀತಿ ಭಯ ನಿಮಗೆ ಬಾಧಿಸಬಹುದು. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಸ್ವಲ್ಪ ವಿಳೆದೆಲೆ ಮೇಲೆ ಹಚ್ಚಿ ಅದರ ಮೇಲೆ ಒಂದಷ್ಟು ಚಿಟಿಕೆಯಷ್ಟು ಬಿಳಿ ಸಾಸಿವೆಯನ್ನು ಹಾಕಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನೀವು ಆಚೆ ಹೊರಡೋದ್ರಿಂದ ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ 6ರಿಂದ 7 ಈ ಸಮಯದಲ್ಲಿ ನೀವು ಮಾಡಬೇಕಾದ್ದು ನಿಮ್ಮ ಮನೆದೇವರ ಎದುರುಗಡೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡಿ. ಇದರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ದೂರ ಪ್ರಯಾಣ ಮಾಡುವಂಥದ್ದಾಗಲಿ, ಉದ್ಯೋಗದಲ್ಲಿ ಬದಲಾವಣೆ ತಂದುಕೊಳ್ತಕ್ಕಂಥದ್ದಾಗಲಿ, ಸ್ಥಾನಮಾನ ಸಂಪಾದನೆಗಾಗಿ ಶ್ರಮಿಸ್ತಕ್ಕಂಥದ್ದಾಗಲಿ ಭಗವಂತ ಎಲ್ಲವನ್ನೂ ಕೊಟ್ಟು ನೋಡುತ್ತಾನೆ. ಕೊಟ್ಟಾದ ಮೇಲೆ ನಿಮ್ಮಲ್ಲಿ ಹೇಗೆ ನಡೆಯಿದೆ ಎಂಬತಕ್ಕಂಥದ್ದನ್ನು ಪರೀಕ್ಷೆ ಮಾಡ್ತಾನೆ. ಭಗವಂತ ಕೊಟ್ಟಾಗ 4 ಜನಕ್ಕೆ ಅನುಕೂಲವಾಗಿ ಬದುಕಬೇಕು. ಆತ ನಮಗೆ ಅನುಗ್ರಹವನ್ನು ಕೊಟ್ಟಾಗ ನಮ್ಮ ಬದುಕು ಇನ್ನೊಬ್ಬರಿಗೆ ಮುಳ್ಳಾಗಬಾರ್ದು. ಇಂತಹ ಒಂದು ಚಿಂತನೆಗಳಲ್ಲಿ ನಾವು ಹೆಜ್ಜೆಯನ್ನು ಹಾಕಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸಿದೆ. ಆದರೆ ತುಲಾರಾಶಿಯವರಿಗೆ ಇವತ್ತು ಮೊಣಕಾಲು ಚಿಪ್ಪು ಅಥವಾ ಮೊಣಕಾಲಿನ ತಳಭಾಗದಲ್ಲಿ ಮೀನು ಮಾಂಸಖಂಡಗಳು ಮತ್ತು ಬೆನ್ನಿನ ಸೆಂಟ್ರ್ ಅಂದರೆ ಬೆನ್ನಿನ ಮಧ್ಯಭಾಗದ ಮೂಳೆ ಇದು ನೋವು ಬರುವಂಥ ಸಾಂದ್ರತೆ ಇದೆ. ಇದಕ್ಕಾಗಿ ಕೆಲವಷ್ಟು ಜನ ವೈದ್ಯರ ಸಲಹೆ ತಗೊಳ್ತಾರೆ, ಕೆಲವಷ್ಟು ಜನ ಅದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ ಮನೆಯಲ್ಲೇ ಮಾಡ್ಕೊಳ್ತಾರೆ, ಕೆಲವಷ್ಟು ಜನ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿನಪ್ಪ ಅಂತ ಹೇಳ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಕಟ್ಟಿಟ್ಟು ಬುತ್ತಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ, ವ್ಯವಹಾರಗಳಿಗೆ ಬಂದರೆ ಎಲ್ಲವೂ ಪೂರ್ತಿ ನೀವು ಅಂದ್ಕೊಂಡಂಗೆ ಆಗೋದಿಲ್ಲ. ಒಂದಿಷ್ಟು ಅಸಮಾಧಾನ ಇದೆ. ತುಂಬ ಹತ್ತಿರದಲ್ಲಿದ್ದು ಜೊತೆಯಲ್ಲಿದ್ದು ಅವರು ಮಾಡುವಂಥ ಕೆಲವಷ್ಟು ಅವ್ರ ಸ್ವಂತ ನಿರ್ಣಯಗಳಿಗೆ ನೀವು ಬಲಿಪಶು ಹೋಗ್ತೀರಿ. ಆದಷ್ಟು ಎಚ್ಚರಿಕೆಯಲ್ಲಿರಿ. ನಿಮ್ಮ ಆತ್ಮೀಯರಿರಲಿ, ಸ್ನೇಹಿತರಿರಲಿ, ಯಾರೊಬ್ಬರಿದ್ದರೂ ಯಾರೊಬ್ಬರೊಂದಿಗೆ ಎಷ್ಟು ವ್ಯವಹರಿಸಬೇಕು, ಏನು ಮಾತಾಡಬೇಕು, ಎಷ್ಟು ನಿಮ್ಮ ಕೆಲಸ ಕಾರ್ಯಗಳು ನಡೆಸಬೇಕು ಅಷ್ಟನ್ನೇ ಮಾಡಿ. ಒಂದೆಜ್ಜೆ ಮುಂದೆ ಹಾಕಿದ್ರೂ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಆರೋಗ್ಯ ಸರಿ ಇಲ್ದಿರ ಇದ್ದರೆ ಹಿಂದಲೇ ವೈದ್ಯರ ಸಲಹೆ ತಗೊಳ್ಳಿ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್ನ ನೀವು ಹಿಂದಲೇ ಸರಿಪಡಿಸ್ಕೊಳ್ಳಿ. ಯಾಕೆಂದರೆ ಒಂದಷ್ಟು ಜನಕ್ಕೆ ಬಲಗಡೆ ಕಿವಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಸಮಸ್ಯೆ ಕಾಣ್ತೀರಿ. ಒಂದಷ್ಟು ಜನ ನಡೆದು ಓಡಾಡುವಾಗ, ಗಾಡಿಯಲ್ಲಿ ಹೋಗುವಾಗ, ಅಥವಾ ಎಲ್ಲಾದರೂ ಮಾರ್ಗ ಮಧ್ಯೆ ನಿಮ್ಮ ರಸ್ತೆ ಪ್ರಯಾಣ ಇದ್ದಾಗ ಒಂದಷ್ಟು ಅಚಾತುರ್ಯಗಳಾಗುವಂಥದ್ದು, ವಾಹನದಿಂದ ಸಣ್ಣಪಟ್ಟ ಪೆಟ್ಟಾಗುವಂಥ ಸಾಂದ್ರತೆಯೂ ತುಲಾರಾಶಿಯವ್ರಿಗಿದೆ. ತುಲಾರಾಶಿಯವರು
ಈ ಸಮಯದಲ್ಲಿ ಹನುಮನ ಪ್ರಾರ್ಥನೆ ಮಾಡೋದು ಭಾಳ ಉತ್ತಮ. ಮನೋಜವಂ ಮಾರುತದಲ್ಲಿ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮಜಂ ವಾನರೋದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ವಾರದ ಪ್ರಾರಂಭ, ಮೊದಲನೇ ದಿನ. ಆದರೂ ಹನುಮನ ಪ್ರಾರ್ಥನೆ ತುಲಾರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸನ್ನು ತರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾನಸಿಕವಾದಂತಹ ಒತ್ತಡ, ಕೆಲಸಗಳು ಆಗುತ್ತೋ ಇಲ್ವೋ ಎಂಬತಕ್ಕಂಥ ಆತಂಕ, ಒಂದಷ್ಟು ನೀವು ಅಂದುಕೊಂಡಷ್ಟು ಪರಿಪೂರ್ತಿ ಆಗುತ್ತೋ ಇಲ್ವೋ ಅಂತಕ್ಕಂಥದ್ರ ಭಯ, ಇದೆಲ್ಲದರ ಮಧ್ಯದಲ್ಲಿ ಅನಾರೋಗ್ಯ ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾಕೆಂದರೆ ಇತ್ತೀಚೆಗಾದಂತಹ ಪ್ರಕೃತಿಯಲ್ಲಾದ ಬದಲಾವಣೆಗಳು, ಒಂದಿಷ್ಟು ಹವಾಮಾನದ ವ್ಯತ್ಯಾಸ, ಒಂದಷ್ಟು ಗಾಳಿ, ಬಿಸಿಲು ಅಥವಾ ಒಂದಷ್ಟು ಬಿಸಿಲಿನ ಧಗೆ, ನಿಮ್ಮ ಆಹಾರದಲ್ಲಾಗುವಂಥ ವ್ಯತ್ಯಾಸ, ಇದೆಲ್ಲವೂ ನಿಮ್ಮನ್ನು ಬಾಧಿಸಬಹುದು. ಆದರೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಒಳಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸವನ್ನು ತಂದುಕೊಂಡು ಎಂತಹ ಅಸಾಧ್ಯವಾದರೂ, ಎಂತಹ ಸಾಧ್ಯವಾಗದಿರೋ ಅದನ್ನು ಸಾಧನೆ ಮಾಡ್ಕೋಬಲ್ಲೆ ಎಂಬತಕ್ಕಂಥ ಹಠದಿಂದ ನಡೆದರೆ ಖಂಡಿತ ಸಾಧ್ಯ ಆಗುತ್ತೆ. ಆದರೆ ನೀವು ಮತ್ತೊಬ್ಬರ ಮಾತು ಕೇಳೋದು ಜಾಸ್ತಿ ಆಗುತ್ತೆ. ಇನ್ನೊಬ್ಬರ ಮಾತಿನಂತೆ ನಡೆದು ವ್ಯತ್ಯಾಸ ತಂದುಕೊಳ್ತೀರಿ, ಸ್ವಂತ ನಿರ್ಣಯವನ್ನು ದೂರ ಮಾಡ್ತೀರಿ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಂತ ನಿರ್ಣಯದಲ್ಲಿದ್ದು ಏನಾದರೂ ಇಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡ್ರೆ ಖಂಡಿತ ಮತ್ತಷ್ಟು ಅಧಿಕವಾದಂಥ ಲಾಭವನ್ನು ತಾವು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀವಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಗಳೇ, ಓ, ನಾನು ತುಂಬಾ ಚೆನ್ನಾಗಿದ್ದೀರಮ್ಮ. ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎರಡು ಸತಿ ಬಂದಿದ್ದೆ ನಾನು ನಿಮ್ಮ ಆಶ್ರಮಕ್ಕೆಲ್ಲ ಬಂದು. ಹಾ 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 2-3 ಸತಿ ದೇವ್ರ ದರ್ಶನ ಮಾಡ್ಕೊಂಡು. ಹೌದು ತಾಯಿ. ಹಾ, ಆಮೇಲೆ ಒಂದ್ ಬೊಕ್ಕಿಟ್ಟು ಅದು ತಗೊಂಬಂದು ಬೆಲ್ಲ ಬೇಳೆ ಎಲ್ಲ ತಂದ್ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಂದೆ ಗುರುಗಳೇ. ಬಹಳ ಸಂತೋಷ ಅಮ್ಮ. ಲಕ್ಷ್ಮೀ ಬೋರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವ್ರ ಮೇಲೆ ಸದಾಕಾಲ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ತಾಯಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಗಳೇ, ಹೆಸರು ಊರು ಬೇಡ. ಹೆಸರು ಊರು ಬೇಡ. ಆಯ್ತು ತಾಯಿ, ಸಂತೋಷ. ಗುರುಜಿ ಅವ್ರ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನಾನು 5 ಕೇಸುಗಳೈತೆ ಜಮೀನುಗಳು. ಅವು ಇನ್ನೇನು ಎವಿಡೆನ್ಸ್ ಆಯ್ತು, ಇನ್ನೇನು ಆರ್ಡರ್ ಕಾಪಿ ಆತದ ಪಟ್ಟಿಗೆ ಮುಂದಕ್ಕೆ ಹೋಗ್ತದಲ್ಲ ಗುರುಗಳೇ, ಹೆಂಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಂಗೆ. ಇನ್ನು ಆದಷ್ಟು ಬೇಗ ಆಗುತ್ತೆ, ತಲೆ ಕೆಡಿಸ್ಕೋಬೇಡ. ಯಾಕೆಂದರೆ ಸ್ವಾಮಿ ದರ್ಶನ ಮಾಡಿದ್ರಿ, ಲಕ್ಷ್ಮೀ ಬೋರಹ ಅನುಗ್ರಹ ಪಡೆದಿದ್ದೀರಿ. 5-6 ಸತಿ ಬಂದಿದ್ದೀನಿ ಗುರುಗಳೇ. ಮತ್ತೆ ಬಿಡಮ್ಮ, ಇನ್ನು ನೆಕ್ಸ್ಟ್ ನೀವು ಬರ್ಬೇಕಾದ್ರೆ ಸ್ವೀಟ್ ತೊಗೊಂಡೇ ಬರ್ತೀಯ. ಅವನ್ ಗುರುಗಳೇ, ಇನ್ನೊಂದು ವಿಷಯ ಗುರುಗಳೇ. ಹೇಳಮ್ಮ. ನಮ್ಮ ಯಜಮಾನ್ರು ಸ್ವಲ್ಪ ದಾರಿ ತಪ್ಪಿ ನನ್ನ ಮದ್ವೆ ಆದಾಗಿಂದ ಇದೇ ಕೆಲಸ ಕೊಡ್ತಾವ್ರೆ. ದಾರಿ ತಪ್ಪಿ ಬೇರೆ ಒಂದ್ ಸಂಸಾರ ಮಾಡ್ಕೊಂಡು ನಾನ್ ಚಿತ್ರಹಿಂಸೆ ಅನುಭವಿಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಗುರುಗಳೇ. ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ನಿನ್ನಂಥ ತಾಯಂದರು ತುಂಬ ಜನ ಈ ನೋವಲ್ಲಿದ್ದಾರೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಇದು ಗೊತ್ತಾದ ತಕ್ಷಣ ಆಗ ನಿನ್ನ ಸಂಸಾರ ನೀನು ಸರಿದಿದ್ದುಕೊಳ್ಬೇಕು. ಇದು ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಪ್ರಾರಂಭ ಕ್ಷಣಗಳಲ್ಲಿ ನಾವು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿಬಿಡ್ತೀವಿ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ. ಇಲ್ಲ ಅಂದರೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ತೀವಿ. ನೀನು ತಪ್ಪು ಮಾಡಿದ್ಯಾ ಅಂತ ನಾವು ನಿಮ್ಮ ಕಡೆ ಸರಿ ಗಮನಿಸೋದಿಲ್ಲ. ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ಮುಂದೆ ನಾವು ನೀನು ತಪ್ಪು ಮಾಡಿದ್ಯಾ ಅಂತ ಅವ್ರನ್ನ ದೂರ ಮಾಡಿದ್ರೆ ಅವ್ರು ಇನ್ನೂ ಜಾಸ್ತಿ ತಪ್ಪು ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರು ಮಾಡಿರುವ ತಪ್ಪನ್ನ ನೀವ್ ಹೇಳಿದ್ದನ್ನೆಲ್ಲ ಪಾಲಿಸ್ತಾನೆ ಇರ್ತೀನಿ. ನೀವ್ ಹೇಳಿದ್ ಪಾಲಿಸಿ ನಾನು ಎಷ್ಟೋ ಇದ್ ಮಾಡಿದೀನಿ, ನಾವು ಎಷ್ಟೋ ಚೆನ್ನಾಗಿದ್ದೀವಿ. ಆದ್ರೂ ಒಂದ್ಸತಿ ಸಿಕ್ಕಾಕೊಂಡು ಬುದ್ಧಿವಾದ ಹೇಳಿ ಎಲ್ಲ ಮಾಡಿದ್ವಿ. ಆಮೇಲೆ ಎಷ್ಟು ತಿರ್ಗಾ ಇದನ್ನೇ ಮುಂದುವರಿಸ್ತಾವ್ರೆ ಗುರುಗಳೇ. ಅದಕ್ಕೆ ನಾನು ಪರಿಹಾರ ಏನೋ ಎಷ್ಟ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಏನ್ ಕೇಳ್ಬೇಕು ಅಂತಾನೆ. ಈಗ ನಾನು ಹೇಳೋ ಪರಿಹಾರ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಏನಾದ್ರು ಬೇರೆ ಪರಿಹಾರ ಹೇಳಿದೆ ಅನ್ಕೋ, ಇದು ಸಭೆ ಸಮಾರಂಭ ಸಾಲದಕ್ಕೆ ಈ ಆಸ್ಥಾನದಲ್ಲಿ ಕೂತ್ಕೊಂಡು ಇಂಥ ವಿಚಾರವನ್ನು ನಾನು ಇಲ್ಲಿ ನಿಮಗೆ ಪ್ರಸ್ತಾವನೆ ಮಾಡೋದು ಅಷ್ಟು ಸೂಕ್ತವಲ್ಲ, ಸಮಂಜಸವೂ ಅಲ್ಲ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಕೆಲವು ಧರ್ಮ ಸೂಕ್ಷ್ಮಗಳಿದೆ. ಇಲ್ಲಿಲ್ಲದ್ದು ಇನ್ನೆಲ್ಲೋ ಇದೆ ಅಂತ ಹೋಗಿ ಹುಡ್ಕೊಂಡು ಹೋಗುವಂಥವ್ರಿಗೆ ಇಲ್ಲ ಅಲ್ಲೇನಿದೆ ಅದು ಇಲ್ಲೇ ಇದೆ ಅಂತ ತೋರಿಸುವಂತಹ ಮನಸ್ಥಿತಿ ನಮ್ದಾಗಬೇಕು. ಇದು ನಾನು ಹೇಳೋ ಮಾತು ಕೆಲವಷ್ಟು ಜನಕ್ಕೆ ಮನಸ್ಸಿಗೆ ನೋವು ಉಂಟಾಗಬಹುದು. ಆದರೂ ಅರ್ಥ ಮಾಡ್ಕೊಳ್ಳಿ. ಒಂದಷ್ಟು ಮನಸ್ಸನ್ನು ಕೆಲವು ಸತಿ ನಮ್ಮ ಮನಸ್ಸನ್ನು ನಾವು ಸಾಯಿಸ್ಕೊಳ್ಬೇಕಾಗತ್ತಮ್ಮ. ನಾವು ನಮ್ಮ ಆಸ್ಥಾನವನ್ನು ನಾವು ಗಟ್ಟಿಪಡಿಸ್ಕೋಬೇಕಾದ್ರೆ, ನಮ್ಮ ಜಾಗವನ್ನು ಗಟ್ಟಿಪಡಿಸ್ಕೋಬೇಕಾದ್ರೆ, ಅಥವಾ ನನ್ನದೇ ಆದಂಥ ಸ್ಥಾನದಲ್ಲಿ ಯಾರೂ ಒಳಗೆ ಪ್ರವೇಶ ಮಾಡ್ದಿರಾ ಈ ಆಸ್ಥಾನನ ಉಳಿಸ್ಕೋಬೇಕಾದ್ರೆ ಇಲ್ಲಿನ ಕೆಲವು ರೀತಿ ನೀತಿಗಳನ್ನು, ಇಲ್ಲಿನ ಕೆಲವು ರಿವಾಜುಗಳನ್ನು ನಾನು ಅರ್ಥ ಮಾಡ್ಕೋಬೇಕು. ಇದು ಪ್ರತಿಯೊಬ್ಬ ಹೆಣ್ಣುಮಗಳು ಇವತ್ತು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ತುಂಬ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಈ ನೋವು ಅನುಭವಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಬೇರೆ ಪರಿಹಾರ ದಾರಿ ಸಿಗದಂಗಿದೆ. ಇದು ಚಕ್ರದಿಂದಲೋ ಯಂತ್ರದಿಂದಲೋ ಅಥವಾ ಇನ್ಯಾವುದೋ ಒಂದು ಗಿಡಮೂಲಿಕೆಯಿಂದಲೋ ಸರಿಪಡಿಸೋದಕ್ಕಿಂತ
ನಾವು ಆ ಪರಿಸರದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೊಂಬಿಟ್ರೆ ಸಾಕು. ಇದೊಂದು ಸಣ್ಣ ರಹಸ್ಯವಷ್ಟೇ, ಇದೇನು ದೊಡ್ಡ ಪಾಠ ಏನಲ್ಲ ಇದು. ಆದರೆ ಒಂದು ಸತಿ ತಪ್ಪು ಮಾಡಿ ನಿನಗೆ ಸಿಕ್ಕಾಕೊಂಡು ಪುನಃ ನಾನು ಈ ತಪ್ಪನ್ನು ಮಾಡಿದ್ರೆ ಹೆಂಗಿದ್ರೂ ಗೊತ್ತಾಗೋಯ್ತಲ್ಲ, ನಾನು ಸಮುದ್ರಕ್ಕೆ ಬಿದ್ದಾಯಿತು ಅಥವಾ ನೀರಿಗೆ ಬಿದ್ದಾಯಿತು, ಬಟ್ಟೆ ಒದ್ದೆ ಆಗಿದ್ದಾಯಿತು, ಇನ್ನೆರಡನೇ ಸತಿ ಒದ್ದೆ ಆದರೆ ನನಗೇನು ಚಳಿ ಗೊತ್ತಾಗಲ್ಲ ಅಂದ್ಬಿಟ್ರೆ ಅಲ್ಲಿಗೆ ಸಂಸಾರ ಸರಿ ಹೋಗಲ್ಲ. ಇದು ಬಟ್ಟೆ ಒದ್ದೆ ಆಗಿಲ್ಲ ಅಂತಲೇ ನಾವು ಹೇಳಬೇಕು, ಚಳಿಗೆ ಒದ್ದಾಡಿದ್ರೂ ಪರವಾಗಿಲ್ಲ ಅಂಥೇಳಿ ನಾವು ಆ ದಾರಿಯಿಂದ ಹೊರಗಡೆ ಕರ್ಕೊಂಬರ್ಬೇಕು. ಅಂತಹ ನಾಲೆಡ್ಜನ್ನ ಅಂತಹ ಒಂದು ಚಿಂತನೆಯೇ ಮಾಡಬೇಕು. ಸ್ವಲ್ಪ ಜೀವನದ ಒಂದಷ್ಟು ಪಾಠಗಳನ್ನು, ಕೆಲವೊಮ್ಮೆ ಎಲ್ಲವೂ ನಮಗೆ ಸಿಗುತ್ತೆ ಅಂತಲ್ಲ, ಸಿಕ್ಕಿದ್ರಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ತೃಪ್ತಿಯಾಗಿದ್ದು ಅದೆಲ್ಲೂ ಪುನಃ ನಾವು ಸ್ಕಿಡ್ ಆಗದಿರ ದಾರಿ ತಪ್ಪದಿರ ನೋಡ್ಕೋಬೇಕಾದ್ದು ನಮ್ಮ ಧರ್ಮ ಆಗುತ್ತೆ. ಅದರ ಬಗ್ಗೆನೇ ಚಿಂತನೆ ಮಾಡಬೇಕು. ನೀನು ಆ ಸಾಧನೆ ಮಾಡ್ತೀಯಮ್ಮ, ನಿನ್ನ ಸಂಸಾರ ಸರಿಪಡಿಸ್ಕೊಳ್ತೀಯ, ನಿನ್ನ ಸ್ವರತರಂಗ ಪ್ರಕಾರ ಯಾವುದೇ ತೊಂದರೆ ಬರೋದಿಲ್ಲ, ನೀನು ಧೈರ್ಯವಾಗಿರು, ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಮೊನ್ನೆ ಆದಂತಹ ಗ್ರಹಣ, ಒಂದು ಕಡೆ ಸೂರ್ಯಗ್ರಹಣ, ಮತ್ತೊಂದು ಕಡೆ ಚಂದ್ರಗ್ರಹಣ. ಸೂರ್ಯ ಚಂದ್ರರ ಗ್ರಹಣದ ದೋಷಗಳಿಂದ ಒಂದಷ್ಟು ಧನುರಾಶಿಯವರಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೆ. ಮನಸ್ಸಿಗೆ ಒಂದಷ್ಟು ಮೃದ ಇಲ್ಲದಂಥ ರೀತಿಯಲ್ಲಿರುತ್ತೆ. ಮನಸ್ಸು ಚಂಚಲತೆ ಆಗುತ್ತೆ. ದೂರಬಾರ ಪ್ರಯಾಣದಲ್ಲಿ ಅಡ್ಡಿ ಆತಂಕ ಎದುರಾಗ್ತಾ ಇರುತ್ತೆ. ಏನು ಸಂಕಲ್ಪ ಮಾಡ್ತಿರೋ ಅಂದುಕೊಂಡಷ್ಟು ಕೆಲಸ ಕಾರ್ಯ ಆಗೋದಿಲ್ಲ. ಆದರೆ ಯಾವ ಕೆಲಸವನ್ನು ಸಹಿತ ಕೈ ಬಿಡೋದಿಲ್ಲ. ಕಷ್ಟನೂ ಸುಖನೂ ಮಾಡಿ ತೀರಲೇಬೇಕು, ಇದರಿಂದ ಹಠ ಸಂಪಾದನೆ ಮಾಡಲೇಬೇಕು ಅಂತ ಛಲ ಮಾತ್ರ ನಿಮಗಿದೆ. ಆದರೆ ಹೆಜ್ಜೆಯಲ್ಲಿ ಲಾಭ ಸಿಗ್ದಂಗೆ ಆಗ್ತಾಯಿದೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಬಹಳ ಒಳ್ಳೆಯ ಕಾಲ ಇದೆ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡ್ತಿರೋ, ಯಾವುದರ ಬಗ್ಗೆ ನೀವು ಆಲೋಚನೆ ಮಾಡ್ತಿರೋ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಉಂಟಾಗುವಂಥ ಪರಿಸ್ಥಿತಿ ಇದೆ. ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಗೋಕ್ಷೀರ ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಧನುರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇಷ್ಟೇ ಅಲ್ಲದೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಸ್ವಲ್ಪ ಹಣೆಗಚ್ಕೊಳ್ಳೋದ್ರಿಂದ ಅಥವಾ ಸುಗಂಧ ದ್ರವ್ಯಗಳನ್ನು ನಿಮ್ಮ ವಸ್ತ್ರಕ್ಕೆ ಸಮರ್ಪಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಇವತ್ತು ಸುಗಂಧ ದ್ರವ್ಯಗಳು ಧನುರಾಶಿಯವರಿಗೆ ಬೇಕೇ ಬೇಕು. ಕಾರಣ ನಿಮ್ಮ ಜಾತಕದಲ್ಲಿ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸುಗಂಧ ದ್ರವ್ಯಗಳು, ಸೆಂಟ್ ಆಗಲಿ ಅಥವಾ ಪರ್ಫ್ಯೂಮ್ಸ್ ಆಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಸುಗಂಧವನ್ನು ಬೀರ್ತಕ್ಕಂಥ ಪುಷ್ಪಗಳಾಗಲಿ, ಇದೆಲ್ಲವೂ ಶುಕ್ರನಿಗೆ ಬಹಳ ಪ್ರೀತಿ. ಹಾಗಾಗಿ ಅಂತಹ ಯಾವುದಾದ್ರೂ ಒಂದು ಪದಾರ್ಥವನ್ನು ನಿಮ್ಮ ವಸ್ತ್ರಕ್ಕೆ ಹೋದ ನಿಮ್ಮ ಪಾಕೆಟಲ್ಲೂ ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಕಾರಣ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಚಂಚಲತೆ ಆಗುತ್ತೆ, ಭಯ ಆಗುತ್ತೆ. ಏನೋ ಒಂಥರ ಏನೋ ಆಯ್ತಲ್ಲಪ್ಪ, ಹೀಗಿದ್ರೆ ಹೇಗಪ್ಪ ಅನ್ನೋ ಥರ ಒಂದು ಆತಂಕಕ್ಕೊಳಗಾಗುತ್ತೀರಿ. ಇವತ್ತಿನ ದಿವಸ ಕೆಲವೊಮ್ಮೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದಿಲ್ಲ. ತಾವು ಅಂದ್ಕೊಂಡಿದ್ದೀರಿ, ನಾನು ಸಂಪೂರ್ಣ ಶ್ರಮಿಸ್ತಾ ಇದ್ದೀನಿ, ಸಂಪೂರ್ಣವಾದಂಥ ಶ್ರಮ ಇದೆ, ನನ್ನ ಶ್ರಮಕ್ಕೆ ಫಲ ಸಿಗ್ತಾ ಇಲ್ವಲ್ಲ ಅಂತಕ್ಕಂಥ ಚಿಂತನೆ ಇದೆ. ಆದರೆ ಅರ್ಥ ಮಾಡ್ಕೋಬೇಕು, ನಿಮ್ಮ ಶ್ರಮ, ನೀವು ಹಾಕುವ ಹೆಜ್ಜೆ ನಿಮಗೆ ಗೊತ್ತಿಲ್ದಿರ, ನಿಮಗೆ ಅರಿವಿಲ್ದಿರ, ನಿಮಗಿನ್ನ ಒಂದು ಹೆಜ್ಜೆ ಮುಂದೆ ಹಾಕಿ ನಡೆಯುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಯಾರಿಗೂ ಸಿಗದಂಥ ಒಂದು ಸ್ಥಾನಮಾನ ನಿಮಗೆ ಸಿಕ್ಕಿರುತ್ತೆ, ಆದರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಪ್ರಸ್ತುತ ಶನಿ ಎಂಬತಕ್ಕಂತಹ ಜಾತಕದಲ್ಲಿ, ಅಂದರೆ ಯಾರ ಜಾತಕದಲ್ಲಿ ಶನಿ ಪ್ರವೇಶ ಆಗಿರುತ್ತೆ, ಶನಿ ದೋಷಕ್ಕೊಳಗಾಗಿರ್ತಾರೆ, ಅಂತಹವರು ಈ ಸಮಸ್ಯೆಗಳನ್ನು ಹೆದರಿಸಲೇಬೇಕಾಗತ್ತೆ. ಅದರಿಂದ ಇವತ್ತಿನ ದಿವಸ ಸಾಧ್ಯವಾದರೆ ತುಂಬ ಬಡತನದಲ್ಲಿದ್ದು ಕಷ್ಟದಲ್ಲಿರ್ತಕ್ಕಂಥವರಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಿ. ಅದರಲ್ಲೂ ಎಳ್ಳು ಮತ್ತು ಬೆಲ್ಲ ಮಿಶ್ರಿತ ಪದಾರ್ಥಗಳನ್ನು ನಿಮ್ಮ ಕರಹಸ್ತದಿಂದ ಯಾರಿಗಾದರೂ ದಾನ ಧರ್ಮವಾಗಿ ಕೊಟ್ಟಿದ್ದೇ ಆದರೆ ಖಂಡಿತ ಮತ್ತಷ್ಟು ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿಯ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಒಂದಷ್ಟು ಸೊಂಟದ ಭಾಗ ನೋವು ಬರ್ತಕ್ಕಂಥದ್ದು, ಎದೆಯಲ್ಲಿ ಕಫ ಕಟ್ಟುವಂಥದ್ದು, ಕುತ್ತಿಗೆಯ ಭಾಗ ನೋವು ಬರ್ತಕ್ಕಂಥದ್ದು, ದುಡುಕಿ ಮಾತಾಡಿ ಇನ್ನೊಬ್ಬರು ಕಣ್ಣೀರು ಹಾಕ್ಸುವಂಥದ್ದು, ಇದೆಲ್ಲವೂ ಆಗುತ್ತೆ. ಆದಷ್ಟು ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಸಮಾಧಾನಕರವಾಗಿ ಇಲ್ಲದಿರತಕ್ಕಂಥದ್ದು, ನಿಮ್ಮ ಸುತ್ತಮುತ್ತ ಪರಿಸರದ ಜವಾಬ್ದಾರಿಯನ್ನು ಹೊರಬೇಕಾದಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಯಾರೊಬ್ಬರಾದರೂ ಸಹಿತ ಆಡುವ ಮಾತಷ್ಟೇ ಇರುತ್ತೆ, ಕೆಲಸ ಕಾರ್ಯಗಳು ಮಾತ್ರ ನೀವೇ ಮಾಡಬೇಕಾಗ್ತಾ ಇರುತ್ತೆ. ಹಾಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಯಾಕಪ್ಪ ಭಗವಂತ ಹೀಗಾಯಿತು ಅಂದ್ಕೊಳ್ಳೋಷ್ಟರೊಳಗೆ ಮತ್ತೊಂದು ಸಮಸ್ಯೆ ಹೆಗಲೇ ಇರ್ತಾನೆ ಇರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಕರ ಕುಂಭರಾಶಿಗಳಿಗೆ ಶನಿ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದಿರ, ಅದರಲ್ಲೂ ಕುಂಭರಾಶಿಯವರಿಗೆ ಮೊನ್ನೆ ನಡೆದಂಥ ಗ್ರಹಣ, ಅದರ ಹಿಂದಿನ ಕಾಲದಲ್ಲಿ ಆಗಿರ್ತಕ್ಕಂಥ ಗ್ರಹಣ
ಒಂದು ಕಡೆ ಸೂರ್ಯಗ್ರಹಣ, ಮತ್ತೊಂದು ಕಡೆ ಚಂದ್ರಗ್ರಹಣ, ಅದರ ಮೇಲೆ ಕುಂಭರಾಶಿಯವರಿಗೆ ಇರ್ತಕ್ಕಂಥ ದೋಷಗಳು ಎಲ್ಲವೂ ಸಾಕಷ್ಟಿದೆ. ಆದರೆ ಈ ಸಮಸ್ಯೆಗಳೆಲ್ಲಕ್ಕೂ ಸಹಿತ ಒಂದು ಪರಿಹಾರ ಏನಪ್ಪ ಅಂದರೆ ಮೌನವಾಗಿರ್ತಕ್ಕಂಥದ್ದು. ಆ ಮೌನ ತಾಳಿದ್ರೆ ಯಾವ ಸಮಸ್ಯೆ, ಯಾವ ಗಲಾಟೆಗಳು ಸಹಿತ ಎದುರಾಗುವುದಿಲ್ಲ. ಮೌನವನ್ನು ಬಿಟ್ಟು ಎರಡು ಮಾತಾಡಿದ್ರೆ ಅಲ್ಲಿ ಪರಿಸರ ಹಾಳಾಗುತ್ತೆ, ಪರಿಸರ ಕಲುಷಿತವಾಗುತ್ತೆ, ಇಲ್ಲದ ಸಮಸ್ಯೆ ಎದುರುಗೊಳ್ಳಬೇಕಾಗುತ್ತೆ. ಅದರ ಮಧ್ಯದಲ್ಲಿ ಆಹಾರ, ನೀರು, ಜೊತೆಗೆ ಬಹಳ ಮುಖ್ಯವಾಗಿ ಒಳ್ಳೆ ಪರಿಸರ, ಇದರ ಬಗ್ಗೆ ನಿಮ್ಮ ಚಿಂತನೆ ಮಾಡಬೇಕು. ಹಾಗೆ ಯಾವುದೇ ವೈದ್ಯರ ಸಲಹೆ ತೆಗೆದುಕೊಂಡ್ರೂ ಪರಿಪೂರ್ತಿಯಾಗಿ ಇದು ಕೆಲಸ ಆಯಿತು, ಪರವಾಗಿಲ್ಲಪ್ಪ ನನ್ನ ಹೆಲ್ತ್ ಸರಿ ಹೋಯಿತು ಅಂತ ಅಂದ್ಕೊಳ್ಳೋ ಮಾತಿಲ್ಲ. ಯಾಕೆಂದರೆ ಇದು ವೈದ್ಯರು ಅಥವಾ ರೋಗಕ್ಕೂ ಇರ್ತಕ್ಕಂಥ ಸಂಬಂಧ ಅಲ್ಲ, ಒಳಗಡೆ ಇರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸ. ಈ ಗ್ರಹ ನಕ್ಷತ್ರ ಪ್ರಕಾರ ಬರ್ತಕ್ಕಂಥ ದೋಷಕ್ಕೆ ಅದಕ್ಕೆ ಗ್ರಹಗಳೇ ಸರಿಪಡಿಸಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಪಠನೆ ಮಾಡ್ತಾ ಇರಿ, ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಕುವ ಹೆಜ್ಜೆ, ಮಾಡುವ ಕೆಲಸ ಎಲ್ಲವೂ ಸಹಿತ ಅರ್ಥಪೂರ್ಣವಾಗಿರುತ್ತೆ. ಇವತ್ತು ತಾವು ಏನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತಾ ಇರ್ತೀರಿ. ಸ್ವಲ್ಪ ಮಟ್ಟಿಗೆ ಧೈರ್ಯವಾಗಿ ತಂದ್ಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ತಾವು ಏನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅತ್ಯದ್ಭುತವಾಗಿರ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ತಾಯಿ ಶಂಕರಿಯನೋ ಅಥವಾ ಶಾಕಾಂಬರಿಯನೋ ಅಥವಾ ದುರ್ಗಾಪರಮೇಶ್ವರಿಯನೋ ಅಥವಾ ಗ್ರಾಮದೇವತೆಯನ್ನು ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಸಾಧ್ಯವಾದರೆ ಕಂದು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕೈಯಲ್ಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ, ಹಾಗೆ ಸಾಧ್ಯವಾದರೆ ಬಲಗಡೆ ಕಿವಿ ಅಕಸ್ಮಾತ್ ನೋವು ಬರುವಂಥ ಸಾಂದ್ರತೆ ಇದ್ದರೆ, ಬಲಗಡೆ ಕಿವಿ ಭಾಗ ನೋವು ಬರುವಂಥ ಸಾಂದ್ರತೆ ಇದ್ದರೆ ಕಿವಿಯ ಹಿಂಭಾಗದಲ್ಲಿ ಒಂಚೂರು ಹರಳೆ ಎಣ್ಣೆ ಪಚ್ಚಕರ್ಪೂರ ಎರಡು ಮಿಶ್ರಿತ ಮಾಡಿ ಕಿವಿಯ ಹಿಂಭಾಗದಲ್ಲಿ ಹಚ್ಚೋದ್ರಿಂದ ಅಲ್ಲಿ ಸಮಸ್ಯೆಯನ್ನು ದೂರ ಮಾಡ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಒಂದು ಅಂಗೈ ಅಗಲ ಬಿಳಿಯ ವಸ್ತ್ರ, ಆ ಬಿಳಿಯ ವಸ್ತ್ರದಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ ಎರಡೂ ಸಪ್ರೇಟಾಗಿ ಗಂಟು ಕಟ್ಟಿ ಅದನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಒಂದು ಪರಿಹಾರವನ್ನು ಹುಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ನಾನು ಚಿಕ್ಕ ಹುಡುಗಿಯಿಂದಾನು ಕಾಲ್ ಮಾಡ್ತಿದ್ದೀನಿ, ಸಿಕ್ಲೇ ಇಲ್ಲ, ಇವತ್ತು ಸಿಕ್ಬಿಟ್ಟೈತೆ. ಇವತ್ತು ಪರಮೇಶ್ವರನ ಅನುಗ್ರಹದಿಂದ ನಿಮ್ಗೆ ಕರೆ ಸಿಕ್ಕಿದೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ಗುರುಜಿ ಅವ್ರ ಜೊತೆ ತಾವು ಹಂಚ್ಕೊಳ್ತಾ ಏನು ತೊಂದರೆ ಇಲ್ಲ. ಅವ್ರನ್ನೇ ಕಾಯ್ತಾ ಇದ್ದೆ, ಸಣ್ಣ ಹುಡುಗಿಯಿಂದಾನು ಫೋನ್ ಕಲೆಕ್ಟ್ ಮಾಡ್ತಿದ್ದೀವಿ, ಇವತ್ತು ನನಗೆ ಸಿಕ್ಬಿಟ್ಟೈತೆ. ಸಂತೋಷಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ತುಮಕೂರಿಂದ. ತುಮಕೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಸುಕನ್ಯಾ ಅಂತಾನ. ಸುಕನ್ಯಾ ಅಂತ ಹೇಳಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಾನು ಚಿಕ್ಕ ಹುಡುಗಿಯಿಂದಾನು ಕರೆ ಮಾಡ್ತಿದ್ದೀನಿ, ಇದಕ್ಕೆ ಇವತ್ತು ಸಿಕ್ಬಿಟ್ಟೈತೆ ನನಗೆ. ಒಳ್ಳೆಯದಾಗಲಿ ಅಮ್ಮ, ಹೇಳ್ತಾಯಿ. ಅದೇ ನನ್ನ ಮಗಳು 8 ವರ್ಷದ ಮಗು ಐತೆ, ಒಬ್ಳು ಆಪರೇಷನ್ ಮತ್ತೆ ಆವಾಗ ಮಗು ಬೇಡ ಅಂತ ಹೇಳಿ ಆಪರೇಷನ್ ಮಾಡಿಸ್ಕೊಂಡಿದ್ದೆ ಗುರುಜಿ. ಅಲ್ಲ, ಹೇಳಮ್ಮ, ಮಾತಾಡು ತಾಯಿ. ಮಗು ಬೇಡ ಅಂತ, ಸಾಕು ಒಂದೇ ಮಗು ಅಂತ ಹೇಳಿ ಆಪರೇಷನ್ ಮಾಡಿಸ್ಕೊಂಡೆ. ಈಗ ಇನ್ನೊಂದ್ ಮಗು ಬೇಕು ಅಂತ ಆಪರೇಷನ್ ಮಾಡಿಸ್ಕೊಂಡೆ ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ಈಗ ಆಪರೇಷನ್ ಆಯ್ತಾ? ಈಗ ಟ್ಯೂಬ್ ಬ್ಲಾಕ್ ಇದೆ, ನಿನಗೆ ಮಗು ಆಗಲ್ಲ ಅಂತ ಹೇಳಿರು ಗುರುಜಿ. ಅದಕ್ಕೆ ನಾವು ಅದೇ ಟೆಸ್ಟ್ ಬೇಬಿ ಮಾಡಿಸ್ಕೊಳ್ರಿ ಅಂತಾರೆ. ಅಷ್ಟೊಂದು ನಮ್ಗೆ ಇದಿಲ್ಲ ಗುರುಜಿ. ನಾವು ದೇವ್ರು ದಿಂಡ್ರು ಎಲ್ಲಾ ಮಾಡಿದ್ವಿ ಗುರುಜಿ, ಏನ್ ಮಾಡಿದ್ರು. ನಾನು ಹೇಳೋದು ಕೇಳಿಸ್ಕೊಮ್ಮ. ಈಗ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಟ್ಯೂಬ್ ಬ್ಲಾಕ್ ಇದೆ ಅಂತ ಹೇಳಿದ್ರಲ್ಲ, ಇದು ಹೇಳಿ ಎಷ್ಟು ದಿವಸ ಆಯ್ತು? ಅಲ್ಲೇ 2 ವರ್ಷ ಆಯ್ತು ಗುರುಜಿ, ಆಪರೇಷನ್ ಮಾಡಿಸ್ಕೊಂಡು 8 ವರ್ಷದ ಮಗು ಇತ್ತು. ಒಂದು ಕೆಲಸ ಮಾಡಮ್ಮ, ಆ ಒಬ್ಬರೇ ಡಾಕ್ಟರ್ ದೇವರಲ್ಲ, ಅವ್ರ ಜೊತೆ ಇನ್ನೂ 4 ಜನ ಇದ್ದಾರೆ. ಅದೇ, ಹಾಗಾಗಿ ಒಂದು ಹಾಸ್ಪಿಟಲ್ ಬಿಟ್ಟು ಮತ್ತೊಂದು ಹಾಸ್ಪಿಟಲ್ ನೋಡ್ತಾ ಇದೀನಿ ಗುರುಜಿ. ಅವರು ಅದೇ ಹೇಳಿರು, ಆ ಹಾಸ್ಪಿಟಲ್. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಸಂತಾನ ಇನ್ನೊಂದು ಆಗೋದು ಕನ್ಫರ್ಮ್ ಆಗುತ್ತೆ. ನೀನು ಭಯ ಪಡಬೇಡ. ಒಂದಲ್ಲ ಇನ್ನೊಂದು ಕಡೆ ಇನ್ನೊಬ್ಬರು ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡು. ಆದರೆ ಇಲ್ಲಿ ನೋಡಿಸಿರ್ತಕ್ಕಂಥದ್ದು, ಇಲ್ಲಿ ಆಗಿರ್ತಕ್ಕಂಥ ರಿಪೋರ್ಟ್ಸನ್ನು ಬಿಡು, ಬೇರೊಂದು ಕಡೆ ನೀನು ನೋಡು. ಖಂಡಿತ ನೀನು ಕಾರ್ಯಸಿದ್ಧಿ ಆಗುತ್ತೆ. ನೀನು ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ದೇವರು ನಿನ್ನ ಅಪೇಕ್ಷೆಯಂತೆ ನಿನಗೆ ಬೇಕು ಅನ್ನೋ ಥರ ನಿನಗೆ ಸಂತಾನ ಆಗುತ್ತೆ. ನಿನ್ನ ಸ್ವರದಲ್ಲಿ ಆ ಶಕ್ತಿ ಇದೆ. ಧೈರ್ಯವಾಗಿರು ತಾಯಿ. ಒಳ್ಳೆಯದಾಗಲಿಮ್ಮ.
ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಗುರುಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ. ಯಾರಪ್ಪ ಅಂದರೆ ಶ್ರೀ SLV ಬುಕ್ಸ್ ಏಜೆನ್ಸಿ ಅಂತ ಹೇಳಿ. SLV ಬುಕ್ಸ್ ಏಜೆನ್ಸಿ ಇವರು ಸತತವಾಗಿ ಬಹಳಷ್ಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಂಪೂರ್ಣವಾಗಿ 800 ಶಾಲೆಗಳಿಗೆ ಇವರು ಬುಕ್ಸನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇವರ ಈ ಒಂದು ಕಂಪನಿಯ ಅಡಿನಲ್ಲಿ ಸಂಪೂರ್ಣವಾಗಿ 800 ಶಾಲೆಗಳಿಗೆ ಇವರು ಬುಕ್ಸನ್ನು ಕೊಡ್ತಾ ಇರತಕ್ಕಂಥದ್ದಾರೆ. ಈ ಒಂದು SLV ಬುಕ್ಸ್ ಏಜೆನ್ಸಿಯ ಮಾಲೀಕರಾದ ಶ್ರೀ MD ದಿವಾಕರ್ ದಾಸ್ರವರು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಜೊತೆಗೆ ಕೆ ಮಂಜುನಾಥ್ರವರು ಕೂಡ ಆಗಮಿಸಿದ್ದಾರೆ, ರಾಜರಾಜೇಶ್ವರಿ ನಗರ. ಇನ್ನು ಬಹಳ ವಿಶೇಷವಾಗಿ ಗುರೂಜಿಯವರ ಪಟ್ಟ ಶಿಷ್ಯ ಅಂತಲೂ ಕೂಡ ಹೇಳ್ಬೋದು, ಆಶ್ರಮದ ಸದ್ಭಕ್ತರು ಅಂತಲೂ ಕೂಡ ಹೇಳ್ಬೋದು. ಗುರೂಜಿ ಅವರ ಜೊತೆ ಮೊದಲಿಂದನೂ ಕೂಡ ಒಂದು ಬೆನ್ನೆಲುಬಾಗಿ ನಿಂತಿರತಕ್ಕಂಥ ನಮ್ಮ ಕಿರಣ್ ಪಟ್ಟಣಗೆರೆರವರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ದಿವಾಕರ್ ದಾಸರ ಬಗ್ಗೆ ಹೇಳಬೇಕಾದಷ್ಟು ಸಾಕಷ್ಟು ಇದೆ. ಹೌದು, ಇವತ್ತು ದಿವಾಕರ್ ದಾಸರವರು ಈ ಶ್ವೇತವರ್ಣದಲ್ಲಿ ಅಂದರೆ ಬಿಳಿಯ ಬಟ್ಟೆಯನ್ನು ಹಾಕ್ಕೊಂಡು ಸಮಾಜಕ್ಕೆ ಕಾಣುವಂಥ ವ್ಯಕ್ತಿ. ಆದರೆ ಈ ಹಿಂದೆ ಪುತ್ತೂರಲ್ಲಿ ವಿಠಲ ಎಂಬತಕ್ಕಂಥ ಆ ಪುಟ್ಟ ಗ್ರಾಮದಿಂದ ಹೊರಬಂದು ಒಂದು ಸ್ವಾತಿ ಮುತ್ತಿನಂತೆ ಅಥವಾ ಒಂದು ಕಾಡುಗಲ್ಲು ಒಂದು ವಿಗ್ರಹವಾಗಿ ಹೇಗೆ ಜನಕ್ಕೆ ಸಮಾಜಕ್ಕೆ ಬೆಳಕಾಗಿ ನಿಂತ್ಕೊಳ್ಳುತ್ತೋ ಹಾಗೆ ದಿವಾಕರ್ ದಾಸರವರು ಅವರು ನಡೆಸ್ತಿರುವ ಸಂಸ್ಥೆಯಲ್ಲಿ ಸುಮಾರು 150 ಜನಕ್ಕೆ ಒಳ್ಳೆಯ ಕೆಲಸವನ್ನು ಕೊಟ್ಟು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ಇನ್ನಷ್ಟು ದೊಡ್ಡ ಸಂಸ್ಥೆಯನ್ನು ಮಾಡಬೇಕು. ಹಾಗೆ ಎಲ್ಲಿ ಬಡ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳ ಓದಿಗೆ ಏನಾದರೂ ಒಂದಿಷ್ಟು ಸಹಾಯ ಮಾಡಬೇಕು ಅನ್ನೋ ಆ ಚಿಂತನೆ ಇಟ್ಕೊಂಡು ಇವತ್ತು ನನ್ನ ಮುಂದೆ ನಿಂತಿದ್ದಾರೆ. ಇದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ದಿವಾಕರ್ ದಾಸರವರು ಹಾಕುವ ಪ್ರತಿ ಹೆಜ್ಜೆ ಒಳ್ಳೆಯ ಯಶಸ್ಸಾಗಲಿ ಅಂತ ಹೇಳಿ ನಾನು ತಿರುಮಲ ತಿರುಪತಿ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀ ಸ್ವಾಮಿಯ ಅನುಗ್ರಹ ನಿಮಗಿರಲಿ. ನೀವು ಮಾಡುವ ಕಾಯಕ, ನಿಮ್ಮಲ್ಲಿ ಒಂದು ಮಾತು ಹೇಳಿದ್ರಿ ಆಗಲೇ ನೀವು, ಎಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರು ವಿದ್ಯಾಭ್ಯಾಸಕ್ಕಾಗಿ, ಅವರ ಓದಿಗಾಗಿ, ಅವ್ರಿಗೆ ಬೇಕಾಗಿರೋ ಬುಕ್ಸ್ ಏನಾಗುತ್ತೋ ಅದು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ, ನಾನು ಸೇವೆ ಮಾಡ್ತೀನಿ ಅನ್ನೋ ಒಂದು ಚಿಂತನೆ ಮಾತು ಹೇಳಿದ್ರಲ್ಲ, ಅದು ಬಹಳ ಮುಖ್ಯ. ಹಾಗೆ ನಾನು ಮಾತ್ರ ಬೆಳೆದರೆ ಸಾಲದು, ನನ್ನ ಬೆನ್ನೆಲುಬು ಬೆಳೆದರೆ ಸಾಲದು, ನನ್ನಿಂದ 4 ಜನಕ್ಕೆ ಬೆಳೆಸುವಂಥ ವಿಧಿವಿಧಾನಕ್ಕೆ ಬರಬೇಕು ಅಂತ ತಾವು ತಮ್ಮ ತಂದೆ ತಾಯಿ ಮಾರ್ಗದರ್ಶನದಂತೆ ತಾವು ಹಾಕ್ತಿರುವ ಹೆಜ್ಜೆ ಭಾಳ ಮೆಚ್ಚುವಂತಹದ್ದು. ಪುತ್ತೂರಿಂದ ವಿಠಲ ಎಂಬತಕ್ಕಂಥ ಪುಟ್ಟ ಗ್ರಾಮದಿಂದ ಬಂದು ಮೈಸೂರಿನಲ್ಲಿ ಒಂದು ಕಾರ್ಖಾನೆ ಓಪನ್ ಮಾಡಿ ಇವತ್ತು ಇಷ್ಟೆಲ್ಲ ಹೆಸರು ಮಾಡಿದ್ದೀರಿ. ಇನ್ನೂ ಚೆನ್ನಾಗಿ ನಡೀಲಿ, ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ. ಶಾಲು ಕೊಡಿ, ನಿಮಗೆ ಮೈಕ್ ಕೊಡ್ತೇನೆ ಮಾತಾಡಲಿಕ್ಕೆ. ಟೈಮ್ ಕಡಿಮೆ ಇದೆ ಅಂತ 2 ನಿಮಿಷ ಇದೆ ಅಂತ ಬೇಗ ನಿನ್ನೆ ತಾನೇ ತಿರುಪತಿ ವೆಂಕಟರಮಣನ ದರ್ಶನ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಗುರೂಜಿಯವರ ಹತ್ರ ಬಂದಿದ್ದೀವಿ. ಗುರೂಜಿಯವರ ಆಶೀರ್ವಾದ ಪಡ್ಕೋಬೇಕು, ಇದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಗುರೂಜಿಯವರ ಪಟ್ಟ ಶಿಷ್ಯರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಅವರು ಇದಕ್ಕೆ ಈ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನನಗೆ ಮಾತೇ ಬರ್ತಿಲ್ಲ ಈ ಒಂದು ಖುಷಿಗೆ. ಗುರೂಜಿಯವರು ಇಡೀ ಕರ್ನಾಟಕದಲ್ಲದೆ ಭಾರತ ವಿದೇಶಗಳಲ್ಲೂ ಕೂಡ ಇವರ ಹೆಸರು ತುಂಬ ಹೆಸರುವಾಸಿಯಾಗಿದೆ. ಇವರ ಆಶೀರ್ವಾದ ನಮಗೆ ಸದಾ ಬೇಕು. SLV ಬುಕ್ ಏಜೆನ್ಸಿಗೆ, SLV ಗ್ರೂಪಿಗೆ ಇವರ ಆಶೀರ್ವಾದ ಬೇಕು. ಏನೊಂದು ಪ್ರತಿನಿತ್ಯ ಅವರು ಧರ್ಮನಿಷ್ಠೆಯಲ್ಲಿ ಯಾವ ರೀತಿ ಜೀವನವನ್ನು ಮಾಡಬೇಕು, ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಪ್ರತಿನಿತ್ಯ ಈ ಒಂದು ಸಮಾಜಕ್ಕೆ ಹೇಳ್ತಾನೆ ಇದ್ದಾರೆ. ಅದೇ ರೀತಿ ಇವರು ಮಾಡುವಂಥ ಧರ್ಮನಿಷ್ಠೆಯ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ತುಂಬ ಖುಷಿಯಾಯಿತು. ಗುರುಗಳ ಆಶೀರ್ವಾದ ಸದಾ ನಮ್ಮ ಜೊತೆ ಇರುತ್ತೆ ಅಂತ ನಾನು ತುಂಬ ಸಂತೋಷ. ಥ್ಯಾಂಕ್ ಯು.